ನನ್ ಬೀಜ ಏನ್ ನಾ ವಾಪರ್ಸಿನಿ ಅಂತ ಬೀಜ ಸಾವಿರಾರು ಎಕರೆ ಜನನು ಅದೇ ಬೀಜ ವಾಪರ್ಸ್ರಿ. बरोबर ಇದ್ರದಾಗ ಬೀಜದ್ದು ಏನೋ ಉಪಯೋಗ ಇಲ್ರಿ. ಇದಕ್ಕೆ ನಾವ್ ಏನ್ ಹಾಕಿನ ಅದು ಕೇಳ್ರಿ ನಾ ಹೇಳ್ತೀನಿ. ये तो अभी हम यहाँ के बच्चे को पकड़े जैसा पकड़ रहे हैं, वो शेर को पकड़े जैसा है ना हमारा. दौला तुम भी हो इधर सामने. अದೇ ಈಗ ಬೇರೆ ಹೊಲ ತೋರಿಸ್ತಾರೆ. ಈಗ ಅದು ಅಲ್ಲಿ ನೋಡಿದ್ವಿ ನೋಡ್ರಿ, ಅದಕ್ಕೆ ನಟಿ ಅಂತಾರ್ರಿ. ಅದು ನಟಿ ಆಗಿದ್ರಿ. ಇದು ನಮ್ಮ ಹೊಲಕ್ಕೆ ನೋಡ್ರಿ, ಈಗ ತಮ್ದು ಇದು ತಾವ್ ನೋಡಿದ್ರಿ ಅನ್ನೋರು. ಇದ್ರದ್ದು ಎಷ್ಟು ದಪ್ಪಿದೆ ನೋಡ್ರಿ ಅನ್ನೋರು. ಇದು इधर बड़ा नोड्री ಅನ್ನೋರು ಎಷ್ಟು ಇದು ಆಗಿದೆ ನೋಡ್ರಿ ಅನ್ನೋ. पकड़ो जी आप साहब का थोड़ा पकड़ो. मोहम्मद साहब नमस्कार. तो ಹಿಂದೊಂದು ಜರ ಕೈ ಹಿಡ್ರಿ ಫಂಟೆಕ. ಸೊ ಹಿಂಗ್ ಬಂದವು ಇವ್ ಮ್ಯಾಗ ಹಿಂಗ ನಿಮ್ ಫಂಟೆ ಬಂದವ್ರಿ. ನಿಮ್ ಕಾಯಿಗಳರೆ ಅವೇನವು ಲೆಕ್ಕಿಲ್ರಿ ಜರ. ಅವ್ರ ಥೋड़ा उठाना. ಇದು ಎಷ್ಟು ಎತ್ತರ ಬಂದ ಜರ ಹಾ ಜರ ಹಾ ದೌಲಾ ये ಬಾ ಈ ಕಡೆ ಹಿಡಿಯಪ್ಪ. ಇನ್ನೊಂದು ಇಟ್ಟು ಎತ್ತಪ್ಪ ದೌಲಾ ಬಾಜು ಬಗಲಂದ್ ಎತ್ತು. ಇದನ್ನು ಎತ್ತು ಅಮ್ಮ. ಸೊ ಹಿಂಗ ದೌಲಾ ಎಲ್ಲರಿ ಹಿಂಗ್ ಬೆಳೆದದ್ರಿ. ಎಲ್ಲಿ ಪೂರಾ ನೀವು ಆಳಂದಿ ಏಸ್ ಹೊಲ ಮಾಡ್ತೀರಿ ಅಣ್ಣಾರ? ಅದೇ ಏಸ್ ಹೊಲ ಮಾಡಿರಿ? 20 ಎಕರೆ ಹಿಂಗೆಲ್ಲರಿ ಅದ ಬೆಳಿ? ರೈಟ್ ಬರ್ರಿ. ಮೊಹಮ್ಮದ್ ಸಾಬ್ आओ साहब. प्रमोद शाह साहब, ये दूसरा और एक खेत बता रहे आप? जी आना. हाँ ये आपके खेत को कितना दूर है शाह साहब? आना यहाँ से बिल्कुल 500 मीटर भी नहीं है. 100 मीटर आपका खेत और ये बगल का खेत बगल का खेत है ना. हाँ ये आपका थोड़ा पीछे इसकी झाड़ के पीछे हाथ पकड़ो सर. ओके ऊपर का 1 सेकंड. नहीं छोड़ दो आप. तो ये बीज ऐसा निकले सो है और ये खेत ये ऐसा है. बरोबर है शाह साहब? जी हाँ. आपके हिसाब से ये आपका हाइट और ये हाइट में क्या फर्क है शाह साहब? ना बहुत फर्क है हमारा. ये तो अभी हम यहाँ के बच्चे को पकड़े जैसा पकड़ रहे हैं, वो शेर को पकड़े जैसा है ना हमारा. दौला तुम भी हो इधर सामने हो. ये दौला हमारा. हाँ ये आपके खेत वाला है. अच्छा ये दौला आप भी आलंद वाले क्या आप? हाँ तांडा वाले. ये कैसा है सो है? बारीक छोटा एकदम छोटा है सो है. आपके पास कैसा है दौला साहब? अच्छा ऐसा हाथ करना पड़ता. और बीज कितने इसमें बीज कितने हैं? देखो गिनो. इसमें तीन दो और 3 है. बरोबर. सबसे पहले हाँ यहाँ दिखता ना सामने. शाह साहब आइए. आपके मैं ये पंटे उड़ दाऊ. 2 4 5 6 7 8 9 10 11 12 13 14 15 16 17 18. हाँ ये 18. ಇಲ್ಲಿದ್ರ 18. 18 20 ಪಂಟೆ ಹೊಡೆದವು. ಜರ ದಾಣಿ ತೋರ್ಸೋಜ ದೌಲಾ ತೋರ್ಸು. ದಾಣಿ ನೋಡಿ. ಇಲ್ಲಿ ಅವನು ತೋರ್ಸು. ಇಲ್ಲಿ ಅವ ನೋಡಿ ಎದುರಿದ್ದು ತೋರ್ಸು. ಏಸು ಇದ್ರಾಗ ದಾಣಿಗಳು 4 ಹೆಚ್ಚವ್ರಿ. 5 ಎಲ್ರಿ ಒಂದವ. अच्छा 4-5 रेंजದಾಗ ಅದಾವ. ಬರೋಬರ್. ठीक है. ಇದು ಯಾ है ना बताओ. अभी ಇನ್ನೇ 2 ದಿವಸದವಲ್ಲ ಇದಕ್ಕೆ ಇದು ಅಲಕ್ಕ ರಾಶಿ ಮಾಡ್ಲಕ್ಕ ಇನ್ನೊಂದು ತಿಂಗಳ ಸನಿ ಆರಾಮ್ से पकड़ोಣ. मैं ऐसा लेता हूं 1 सेकंड. ತಿಂಗಳ ಸನಿ ಹೋಗ್ತಾರ ಸರ್. ಇನ್ನೊಂದು ತಿಂಗಳದ. ಇನ್ನ ದಾಣಿನ ಧಮ್ಮತ್ತವ ಹೆಂಗತ್ತವ? ಏನ ಜರ ಧಮ್ಮತ್ತವ ಸರ್. ಇನ್ನ ಧಮ್ಮತ್ತವ. ठीक ಅದ. ಇದು ಒಟ್ಟು ಎಷ್ಟು ಎಕರೆ ಮಾಡಿರಿ? ಇದು ಸರ್ ಒಂದು ಇದು ಬಿ ಒಂದು 2.5 ಎಕರೆ ಸನಿ ಇದ್ರ ಸರ್. ಇದು 10 ಎಕರೆ ಅದ. ಇದು ಪಟ್ಟಿ ಒಟ್ಟು ಎಲ್ಲ ಕಲ್ತು 10 ಎಕರೆ 8 ಎಕರೆ 8 एकर होता है ना. 8 एकर होता है. 8 ಎಕರೆ ಆಗ್ತದೆ. ये अभी और 1 महीना है ना सर? अभी जाता है ना महीना 1.5 महीना. और 1 महीना फरवरी में आता है ना. जनवरी में. और अभी दिसंबर अभी मोटा होता है. जनवरी अभी जनवरी एंड तक आता है. जनवरी एंड तक.
ಪ್ರಮೋದ್ ಶಾ ಸಾಹೇಬ್ರೆ ನಮಸ್ಕಾರ ರೀ ಅಣ್ಣಾರ. ನಮಸ್ಕಾರ ರೀ ಅಣ್ಣವ್ರು. ಅಣ್ಣಾರ, ನಿಮ್ಗೆ ಇಲ್ಲಿ ನಾವೀಗ ನಿಮ್ಮ ಅಳನ್ ನಿಮ್ಮ ಹೊಲಕ್ ಬಂದಿದ್ದೆವು. ಎಲ್ಲಾರ್ಕಿಂತ ಮೊದಲ ನೀವು ನಮ್ಗೇನದಲ್ಲ ವಿಡಿಯೋ ಕಳಿಸಿದ್ದಕ್ಕೆ ಫಸ್ಟ್ ನಮ್ ಥ್ಯಾಂಕ್ಸ್ ಅದ ರೀ. ಎರಡನೇದೇನಂದ್ರೆ ಕಡಿ 4 ವರ್ಷದಿಂದ ನೀವು ಕೂಬಾ ಸಾಯಿಲ್ ಕಂಡೀಷನರ್ ಉಪಯೋಗಿಸಕತ್ತೀರಿ. ಸಾವಯವ ರೈತರಾಗಿರಿ 4 ವರ್ಷದಿಂದ. ಅದ್ರ ಸಲುವಾಗ ನನ್ನ ಕಡೆಯಿಂದ ಬಾಕಿ ಮಂದಿಗೆ ನೀವು ಎಷ್ಟು ಮಂದಿಗೆ ಊಟ ಮಾಡಿಸಿರಿ, ಸಾವಯವದ ಊಟ ಮಾಡಿಸಿರಿ, ಪೌಷ್ಟಿಕ ಆಹಾರ ಊಟ ಮಾಡಿಸಿರಿ, ಅವ್ರ ಕಡೆಯಿಂದ ನಿಮ್ಗೆ ಫಸ್ಟ್ ನಾ ಧನ್ಯವಾದ ಹೇಳ್ತೀನಿ ರೀ ಪ್ರಮೋದ್ ಶಾ ಅವರೇ. ನಿಮ್ಗೆ ಇಲ್ಲಿ ಆಳಂದಾಗ ಸೇಡ್ಜಿ ಅಂತ ಬಟ್ಟಿ ಅಂಗಡಿ ಸೇಡ್ಜಿ ಅಂತ ನಿಮ್ಗೆ ಪರಿಚಯ ಹೇಳ್ತಾರು. ಅಣ್ಣರ, ನೀವು ನಿಮ್ಮ ಬಗ್ಗೆ ಒಂದು ಸ್ವಲ್ಪ ಹೇಳ್ರಿ ಅಂತ ಹೇಳಿ ನನ್ನ ರಿಕ್ವೆಸ್ಟ್ ಅದ ರೀ. ಅಣ್ಣವರು, ತಾವು ಇಲ್ಲಿ ಮೊದಲನೇ ಮಟ್ಟ ನಮ್ಮ ಹೊಲಕ್ಕೆ ಬಂದಿರಿ, ನಮ್ಗೆ ಭಾಳ ಖುಷಿ ಆಗಿದೆ. ಆನಂದನೂ ಕೂಡ ಅಷ್ಟೇ ಆಗಿದೆ. ಇಷ್ಟೆಲ್ಲ ನಿಮ್ದು ದೊಡ್ಡ ವ್ಯಾಪ ಇವತ್ತು ನಾವು ನೋಡಿದ್ರೆ ಆದ್ರೂ ಕೂಡ ಏನೋ ರೈತರದು ಏನೋ ನಾವು ಉದ್ಧಾರ ಮಾಡ್ಬೇಕು ಅನ್ಕಿಸಿ ತಾವು ಏನ್ ಇವತ್ತು ಇದು ಏನ್ ಪ್ರೋಗ್ರಾಮ್ ಹಾಕೊಂಡಿದ್ರಿ ಕೂಬಾ ಸಾಯಿಲ್ ಕಂಡೀಷನರ್ದು ಸಾವಯವ ಗೊಬ್ಬರದು ಇದು ತಾವು ಏನ್ ಹೇಳ್ತಾ ಇದ್ದೀರಿ ನೋಡ್ರಿ ಅಣ್ಣವರು. ನಾವು ನಮ್ಮ ಊರಲ್ಲಿ ನಾವು ಶ್ರೀಮಂತರು ಇರ್ಬೋದು, ನಮ್ಮ ಊರಲ್ಲಿ ಜನ ನಮ್ಗೆ ಗೊತ್ತಿಡ್ತಿರ್ಬೋದು. ಅಂದ್ರೆ ನನ್ನ ಪರ್ಸನಲ್ ನನ್ನ ಹೆಸರ ಮೇಲೆ ಯಾರು ಇವತ್ತಿನವರೆಗೆ ನನ್ಗೆ ಯಾರು ಕುಣ ಹಿಡಿದಿಲ್ಲ. ಏನೋ ನಮ್ಮ ಹಿರಿಯವರು ಮಾಡಿಟ್ಟಿದ್ದು ಇದು ಆಸ್ತಿ. ನಮ್ಮ ಹಿರಿಯರ ಹೆಸರ ಮೇಲೆ ಇವತ್ತು ನನಗೆ ಎಲ್ಲರೂ ಇಡೀ ನಮ್ಮ ಆಳಂದ ತಾಲೂಕಾದ 153 ಹಳ್ಳಿಗಳು ಇದಾವ್ರಿ ಅನ್ನೋರು. ಎಲ್ಲಾರು ನಮ್ಮ ಬಾಬಾ ಅವ್ರದ್ದು ಹೆಸರು, ನಮ್ಮ ತಾತೆಯವ್ರದ್ದು ಹೆಸರು, ಗುಲಾಬ್ ಚಂದ್ ಶೆಡ್ಜಿ ಅಂತ ಮೊಮ್ಮಗ ಅನ್ಕಿಸಿನೇ ನನಗೆ ಇವತ್ತು ಪರಿಚಯ ಮಾಡ್ತಾರ್ರಿ ಅನ್ನೋರು ಇದ್ದಾರೆ ಇಲ್ಲಿ. ಸೊ ಅವ್ರದೇ ಅಣ್ಣನು ಇವತ್ತನ ಇದು ಉಣ್ತಾ ಇದ್ದೀವಿ. ಇನ್ನೊಂದು ಅನ್ನೋರು ತಮ್ಗೆ ಇಲ್ಲಿ ಹೇಳ್ಬೇಕಾಗಿದ್ದು ಒಂದು ವಿಶೇಷವಾಗಿ ಹೇಳ್ಬೇಕಂದ್ರ ನೋಡ್ರಿ, ಇದು ನಮ್ ಹಿರಿಯವರು ಗಳಿಸಿಟ್ಟಿದ್ದು ಆಸ್ತಿ ರೀ ಅನ್ನೋರು. ಬರೋಬರ್ರಿ. ಇದು ನಾವ್ ಏನ್ ಗಳಿಸಿಲ್ರಿ, ಇದು ಆಸ್ತಿ ಅವ್ರು ನಮ್ ಸಲಗ್ ಮಾಡಿಟ್ಟಿದ್ದು ಒಳ್ಳೆ ಒಂದ್ ಆಸ್ತಿ. ಇದು ಭೂಮಿ ಅಂದ್ರೆ ತಾಯಿ ರೀ ಇದು ಅನ್ನೋರು. ಹೌದ್ರಿ, ಇದು ತಾಯಿ, ನಮ್ ತಾಯಿದು ರಕ್ಷಣೆ ಮಾಡ್ಬೇಕು, ಇದು ನಮ್ ಪರಂ ಕರ್ತವ್ಯ ರೀ ಅನ್ನೋರು. ನಾವಿಲ್ಲ ಇಡೀ ಎಲ್ಲಾರ ನಮ್ಮ ರೈತರಿಗೆ ನಾನು ಕೂಡ ಇವತ್ತು ಇದು ಮಾಡ್ತಾ ಇದ್ದೇನ್ರಿ. ನಾನು ರೈತರು ಕೂಡ ಇದು ನಮ್ ಏನೋ ಒಂದ್ ಹಿರಿಯವರು ನಮ್ಗೆ ಆಸ್ತಿ ಇಲ್ಲ, ತಾಯಿಗ್ ಬಿಟ್ಟು ಹೋಗ್ಯಾರ ನಾವ್ ಸಂಭಾಳಿಸ್ಲಾಕ. ಈಗ ತಾಯಿದು ನಾವ್ ಹೆಂಗ್ ಜೋಪಾಸನೆ ಮಾಡ್ಬೇಕು, ತಾಯಿಗ್ ನಾವ್ ಹೆಂಗ್ ಸಂಭಾಳಿಸ್ಬೇಕು, ಇದು ನಮ್ ಕರ್ತವ್ಯ ಐತ್ರಿ ಅನ್ನೋರು. ಈ ತಾಯಿಗ್ ನೋಡಿದ್ರ ತಾಯಿ ನಮ್ಗೆ ಸಂಭಾಳಿಸ್ತಾಳ, ತಾಯಿ ನನ್ಗೆ ಆಶೀರ್ವಾದ ಮಾಡ್ತಾಳ, ತಾಯಿ ಎಲ್ಲಾ ಉಣಿಸ್ತಾಳ. ಇದು ನನ್ನ ತಾಯಿಗೆ ನನಗೆ ನಮ್ ಹಿರಿಯವ್ರು ಬಿಟ್ಟು ಹೋಗಿದ್ರಿ ಅನ್ನೋರು. ಅವ್ರು ಬಿಡಾಳಿಗ ಇಷ್ಟ ಭೂಮಿ ಚಲೋ ಇತ್ರಿ ಅನ್ನೋರು. ಆ ಚಲೋ ಭೂಮಿಗ ನಮ್ ಉಡಿದಾಗ ಹಾಕಿ ಹೋಗ್ಯಾರ್ರಿ ಅವ್ರ. ಬರೋಬರ್. ಆಮೇಲೆ ನಮ್ ಕರ್ತವ್ಯ ಏನಿತ್ತು ಅವಾಗೆಲ್ಲ ಅವ್ರು ನಾವು ಸಣ್ಣವ್ರಿದ್ದಾಗ ನಾವು ನೋಡ್ತಿದ್ರಿ, ಕೇಳ್ತಿದ್ರಿ. ಇದಕ್ಕೆಲ್ಲ ಬರೇ ಗೊಬ್ಬರ ಏನು ಉಪಯೋಗಿಸ್ತಿದ್ರು ಅವರು. ಎಮ್ಮಿ ಗೊಬ್ಬರ ಆಗ್ಲಿ, ಇವತ್ತ ಆಮೇಲೆ ಆಕಳ ಗೊಬ್ಬರ ಆಗ್ಲಿ, ಅದನ್ನೇ ಹಾಕೋದ್ ಬಂದಾರ್ರಿ. ಮತ್ ಈ ಕಡೆ ಒಂದ್ 50 ವರ್ಷದಿಂದ ನಾವು ನೋಡ್ತಾ ಇರೋದಕ್ಕಂತ ನೋಡಿದ್ವಿ ಅಂದ್ರ ಇದಕ್ಕೆ ಏನ್ ಈ ಕೆಮಿಕಲ್ ಗೊಬ್ಬರ, ಇದು ಎಲ್ಲ DAP ಆಗ್ಲಿ, ಯೂರಿಯಾ ಆಗ್ಲಿ, ಸುಫ್ಲಾ ಆಗ್ಲಿ, ಇದು ಎಲ್ಲಾ ಪ್ರಮಾಣ ಜಾಸ್ತಿ ಆಗ್ಬಿಟ್ಟಿದ್ರಿ. ಹಿಂಗಾಗಿ ಏನಾಗ್ಯದ್ರಿ, ತಾಯಿ ಹೊಟ್ಟಾಗ ಎಲ್ಲಾ ನಾವು ಕೆಮಿಕಲ್ ಹಾಕಿ ವಿಷ ಕೊಡ್ಲಕತ್ತಿದ್ರಿ ಅನ್ನೋರು. ನಿಜವಾಗ ತಮ್ಗೆ ಹೇಳ್ಬೇಕಂದ್ರ ಇದು ವಿಷ ತಿಂದಿ ಇದು ಎಲ್ಲಾ ಭೂಮಿ ಎಲ್ಲಾ ಹಾಳಾಗ್ಬಿಟ್ಟಿದ್ರಿ ಅನ್ನೋರು. ಇದು ಯಾಕೆ ಹಾಳಾಗ್ಯದ ಎಲ್ಲ ಇದಕ್ ಕಾರಣ ಅಂದ್ರೆ ಇದು ಕೆಮಿಕಲ್ ಗೊಬ್ಬರ ರೀ ಅನ್ನೋ. ಈಗ ತಾವು ಬಂದ್ ಹಿಡ್ದು ಇದು ಏನ್ ತಾವು ಇದು ಪ್ರೋಗ್ರಾಮ್ ತಗೊಂಡ್ರಿ, ತಾವು ಏನ್ ಮಾಡ್ತಾ ಇದ್ದೀರಿ ಅನ್ನೋರು. ಇದರದು ಪ್ರೋಗ್ರಾಮ್ ಏನಿದೆ ಈಗ ತಮ್ದು, ಇದು ಸಾವಯವ ಗೊಬ್ಬರ ಏನ್ ತಾವು ಏನ್ ತೆಗ್ದಿರಿ ಕೂಬಾ ಸಾಯಿಲ್ ಕಂಡೀಷನರ್. ಇದು ನಿಜವಾಗ ತಾವು ಕಮರ್ಷಿಯಲ್ ತಲೆಯಲ್ಲಿ ಇಟ್ಕೊಂಡಾಗ್ಲಿ, ದುಡ್ಡು ಗಳಿಸ್ಬೇಕಂತ ಇಟ್ಕೊಂಡಿಲ್ರಿ ಅನ್ನೋರು. ಹಿರಿಯವ್ರದ್ದು ತಮ್ಗೆ ಬಹಳಷ್ಟು ತಮ್ಮ ಬೆನ್ನಿನ ಮೇಲೆ ಆಶೀರ್ವಾದ ಐತ್ರಿ. ತಾವು ರೈತರದು ಏನೋ ಅಪ್ಪ ನಾವು ಚಲೋ ಒಳ್ಳೆ ಮಾಡ್ಬೇಕು, ಚಲೋ ಅವ್ರಿಗೆ ನಾವು ಅನ್ನ ಸಿಗ್ಬೇಕು, ಅವ್ರದ್ದು ಉದ್ಧಾರ ಆಗ್ಬೇಕಂತ ತಾವು ಇದು ಇವತ್ತು ಮಾಡಿಸಿದ್ರಿ ಅನ್ನೋರು. ಅದಕ್ಕೆ ನಾವು ತಮ್ದು ಬಹಳ ಕೈ ಮುಗಿಸಿ ತಮ್ದು ಧನ್ಯವಾದ ಇಲ್ಲಿ ಅರ್ಪಣೆ ಮಾಡ್ತೀನಿ ರೀ ಅನ್ನೋರು. ಆಮೇಲೆ ತಮ್ದೇ ಹೋದ 4 ವರ್ಷದಿಂದ ನಾವು ಏನಿದೆ ಅನ್ನೋರು ಇಲ್ಲಿ ತಮ್ದೇ ಗೊಬ್ಬರ ಯೂಸ್ ಮಾಡ್ತಾ ಇದ್ದೀವಿ. ಬೇರೆ ಯಾವ್ದು ನಾವು DAP ಇಲ್ಲ, ಸುಫ್ಲಾ ಇಲ್ಲ, ಯೂರಿಯಾ ಇಲ್ಲ. ಈಗ ನಮ್ಮಲ್ಲಿ ಮಾಡದಂತದ್ದು ಒಂದು ವರ್ಕರ್ಸ್ ನಮ್ಮಲ್ಲಿ ಹುದ್ಗಾರ ಏನಿದಾರೆ ನಮ್ದು, ಅವ ಭಾಳ ನಮ್ ತಲೆ ತಿಂತಾನ್ರಿ ಅನ್ನೋರು. ಇಲ್ರಿ ಮಾಲಕರು, ತಾವ್ ಇದು ಎಲ್ಲ ಹಾಕ್ಬೇಡ್ರಿ ಮಾಲಕರು, ನೀವು ಗೊಬ್ಬರ ಇದು ಕೂಬಾ ಅವ್ರದ್ದು ಗೊಬ್ಬರ ಒಪ್ರಾಸ್ಬೇಡ್ರಿ ಅನ್ನೋರು. ಅದರದ್ದು ಏನೋ ಬರಲ್ ನೋಡ್ರಿ ಅನ್ನೋರು. ನೀವು ಇದು ಹಾಕ್ರಿ, ಯೂರಿಯಾ ಹಾಕ್ರಿ, DAP ಹಾಕ್ರಿ, ಸುಫ್ಲಾ ಹಾಕ್ರಿ ಅನ್ನೋರು. ಎಲ್ಲಾರು ಜಗ ಎಲ್ಲ ಅದೇ ಹಾಕ್ತಾರಿ. ನೋಡಪ್ಪ, ನನ್ ಮೇಲೆ ವಿಶ್ವಾಸ ಇದ್ದು ನೀ ಮಾಡು, ನಿನ್ ನುಕ್ಸಾನ್ ಆದ್ರೆ ನಾ ಡಬಲ್ ಕೊಡ್ತೀನಿ, ನಾ ಕೂಬಾ ಅವ್ರದೇ ವಾಪರಸವ. ಹಿಂಗ್ ಜಿದ್ದಿಗ್ ಬಿದ್ದೆ ಅನ್ನೋರು ಈ ವರ್ಷ ಇದು ಮಾಡೀನ್ರಿ. ತಮ್ಮ ಎದರಿ ನಾವೇನ್ ಸುಳ್ಳು ಹೇಳಲ್ರಿ ಅನ್ನೋರು. ಇದು ಎಲ್ಲ ನಮ್ ಬೆಳೆನೂ ತಾವ್ ನೋಡ್ತಾ ಇದ್ರಿ. ನಮ್ ಹುದ್ಗಾರನು ನಮ್ ಜೊತೆಗೆ ಇಲ್ಲೇ ಇದ್ದಾನ್ರಿ ಅನ್ನೋರು. ಅವನು ಇದ್ದಾನ, ಅವನಿಗೂ ಖುಷಿ ಪಡೆದಿದೆ ಬಹಳಷ್ಟು. ಅವನು ಅಂತ ನಿಲ್ರಿ ಮಲಗರು, ನೀವ್ ಹೇಳಿದ್ರಿ ಇವತ್ತು ಇಷ್ಟು ಫಲ ಈಗ ನಮ್ ನೆರೆ ಇದರದ್ದು ತಾವ್ ನೋಡ್ ಬಂದಿರಿ. ಅದೇ ವಿಡಿಯೋ ಅದೇನ್ ಬಹಳ ದೂರ ಇಲ್ರಿ, ಇಲ್ಲಿಂದ ಬರೀ 50 ಮೀಟರ್ ಇದೆ ಅನ್ನೋ. ಅವ್ರದ್ದು ನೋಡಿದ್ರಿ, ದಾರಿಯಲ್ಲಿ ಬರ್ತಾ ಅಂತ ಟೈಮ್ ಅಲ್ಲಿ ಇದರಲ್ಲಿ ಸಾಕಷ್ಟು ತಾವು ನೋಡಿದ್ರಿ ಅನ್ನೋರು. ಮತ್ ಇದನ್ನು ಇವತ್ತು ನಮ್ದು ನೋಡ್ತಾ ಇದ್ರಿ ಅನ್ನೋರು.
ಸೊ ಹಿಂಗಾಗಿ ಇವತ್ತ ನಮ್ದು ಇದು ಏನ್ ಬೆಳೆ ಬಂದಿದೆ ಇವತ್ ತೊಗರಿ ಏನಿದೆ ಇದಕ್ಕೆ ಏನಿಲ್ಲ ಅಂದ್ರೆ ಬರೀ ಖೋಬಾ ಸಾಯಿಲ್ ಕಂಡೀಷನರ್ ಎಕರೆ 2 ಚೀಲ ಹಾಕಿನ್ರಿ ಅನ್ನೋರು ಬರೀ ಜಾಸ್ತಿನೂ ಹಾಕಿಲ್ರಿ ಅನ್ನೋರು ಮತ್ ಇದು ಏನಿದೆ ಅನ್ನೋರು ಒಂದ್ ಹನಿನೂ ಇದಕ್ ನಾವು ನೀರ್ ಬಿಟ್ಟಿಲ್ರಿ ಅನ್ನೋರು ಅಚ್ಚಾ ಟೋಟಲ್ ಒಣ ಬೇಸಾಯ ರೀ ನಿಮ್ದು ಒಣಗ್ ಬೇಸಾಯ ಇದೆ ಒಣ ಬೇಸಾಯ ರೀ ಮತ್ ಇದಕ್ಕೆ ಏನದಲ್ಲ ಬರೀ 2 ಚೀಲ ಖೋಬಾ ಸಾಯಿಲ್ ಕಂಡೀಷನರ್ ಆಮೇಲೆ ಮಣ್ಣು ಹೂವ ಬಿಡ ಕಾಲಕ್ಕೆ ಏನ್ ಮಾಡಿದಿರಿ ಅನ್ನೋರ್ ಅಂದ್ರೆ ತಮ್ದು ಗ್ರೋತ್ ಪ್ರಮೋಟರ್ ನ್ಯಾಚುರಲ್ ಹಾರ್ಟಿಕಲ್ಚರ್ ಆಯಿಲ್ ಅದಕ್ಕೆ ಅದು ಹೊಡೆದಿದ್ರಿ ನ್ಯಾಚುರಲ್ ಆಯಿಲ್ ಹೊಡೆದಿರಿ ಅನ್ನೋದು ಅನ್ನೋರು ಮೊದಲನೇ ಒಂದ್ಸಲ ಹೂವ ಬರಕ್ಕಿಂತ ಮೊದಲ ಒಂದ್ಸಲ ಹೊಡೆದಿದ್ರಿ ಅನ್ನೋರು ಆಮೇಲೆ 2ನೇ ಡೋಸ್ ಮಣ್ಣೆ ತಗೊಂಡಿದ್ರಿ ಅಂದ್ರೆ ಇದು ಬಿಟ್ರೆ ಮತ್ತೇನ್ ಖರ್ಚು ಮಾಡಿರಿ ಏನು ಒಂದ್ ದುಡ್ಡಿನ ಖರ್ಚು ಮಾಡಿಲ್ರಿ ಮತ್ತೆ ಗೊಬ್ಬರ ಕೊಟ್ಟಿರೇನ್ರಿ ಖಾತಾ ಇಲ್ಲ ಗೊಬ್ಬರ ಇಲ್ಲ ಅದರ ಹೆಸರು ತಗೊಂಡಿಲ್ರಿ ಈಗ್ರಿ ಪ್ರಮೋದ್ ಶಾ ಅವ್ರೆ ನಾ ಒಂದ್ 3 ವರ್ಷ ಕೆಳಗ ಎಲ್ಲರದು ಹೊಲದಾಗ ಅವಾಗ ನೀವು ನಂದು ತೊಗರಿ ನೀವು ಬೆಳೆದಿರಿ ನಿಮ್ ಮೊದ್ಲಿನ ವಿಡಿಯೋ ಬಿಟ್ಟಿದ್ದೇವ್ ನಾವು ಹೌದ್ರಿ ಹೊಲದಾಗ ಒಂದ್ ಪ್ರೋಗ್ರಾಮ್ ಮಾಡಿದ್ರಿ ಅದು ನಾವು ವಿಡಿಯೋ ಬಿಟ್ಟಿನ ನಾ ಸೋಷಿಯಲ್ ಮೀಡಿಯಾದಾಗ ಅವಾಗೆ ಬಿಟ್ಟಿದ್ದದ 3 ವರ್ಷ ಕೆಳಗ ನನಗ್ ಒಂದ್ ಮಾತ್ ಹೇಳ್ರಿ ಪ್ರಮೋದ್ ಅವ್ರೆ ಅವಾಗ 3 ವರ್ಷ ಕೆಳಗ ನಟೆ ಹೋಗ್ಯದಂತೆ ಪಾಪ ಬಹಳ ಮಂದಿ ರೈತರು ಬಹಳ ದೊಡ್ಡದು ನಮ್ ಗುಲ್ಬರ್ಗ ಸೈಡ್ನಾಗ ಬಹಳ ಮಂದಿ ರೈತರಿಗೆ ಲಾಸ್ ಆಯ್ತು ಆ ಟೈಮಿಗೆ ನಿಮ್ ನಟೆ ಹೋದ್ವು ಏನು ನೋಡ್ರಿ ಅನ್ನೋರು ಇದು ಮೊದಲನೇ ಮಟ್ಟ ಅಂದ್ರೆ ನೆಟ್ಟೆ ಅನ್ನೋದು ಏನ್ ನಮ್ಗೆ ಗೊತ್ತಿಲ್ರಿ ಅನ್ನೋರು ಇದು ವರ್ಡೇ ನಾವು ತಮ್ಮ ಮುಖಾಂತರ ನಾವು ಕೇಳ್ತಾ ಇದ್ದೇನ್ರಿ ಅನ್ನೋರು ಈಗ ಮೊದಲ್ನು ನಾವು ನೋಡ್ಕೊತ ಬಂದಿದ್ರಿ ಅದು ಅಲ್ದೆ ಈಗ ಏನ್ ನಾವು ತಮ್ದು ಗೊಬ್ಬರ ಇದು ಯೂಸ್ ಮಾಡ್ಲಕತ್ತಿದ್ರಿ ಅನ್ನೋರು ನೆಟ್ಟೆ ಒಂದ್ ಇಷ್ಟು ಚೂರ್ನು ನೆಟ್ಟೆ ನಮ್ಮ ಹೊಲದಾಗ ಯಾವ್ದು ಕ್ರಾಪ್ ಫೇಲ್ ಆಗಿಲ್ಲ ಒಂದು ಕ್ರಾಪ್ ಫೇಲ್ ಆಗಿಲ್ಲ ನೋಡ್ರಿ ಅನ್ನೋರು ಬರೀ ತೊಗರಿನೇ ಮಾಡಿಲ್ರಿ ಅನ್ನೋರು ನಾ ಜೋಳನು ಮಾಡಿನ್ರಿ ಅನ್ನೋರು ಹೋದ ವರ್ಷ ಆಮೇಲೆ ಬೇರೆ ಅಂದ್ರೆ ಕಡ್ಲಿನೂ ಮಾಡಿದ್ರಿ ಅನ್ನೋರ್ನು ಆಮೇಲೆ ಜೊತೆಗೆ ನಾವು ಗೋಧಿನೂ ಹಾಕಿದ್ರಿ ಅನ್ನೋರು ಉದ್ದನು ಬೆಳೆದಿದ್ರಿ ಅನ್ನೋರು ನೆಟ್ಟೆ ಅನ್ನೋದು ನಮ್ಮ ಹೊಲದಾಗ ಇಲ್ಲ ನೋಡ್ರಿ ಅನ್ನೋರು ಒಟ್ಟೆ ಇಲ್ರಿ ಇದು ಈ ವರ್ಷ ಏನಾರ ನೆಟ್ಟೆ ಕಾಣಿಸಿದ್ರಿ ಅನ್ನೋರು ನಾವ್ ಮಣ್ಣ ನೋಡ್ರಿ ಒಂದ್ 4-5 ದಿವಸ ಹಿಂದಕ್ಕೆ ನಾವು ಪೇಪರ್ದಾಗ ಓದಿದ್ರಿ ಅನ್ನೋರು ನಮ್ DC ಮೇಡಮ್ ಏನ್ ಕಲಬುರ್ಗಿದವ್ರು ಇದಾರೆ DC ಅವ್ರನ್ನು ಕೂಡ ಹೇಳ್ತಾ ಇದಾರೆ ನಿಮ್ ಹೊಲದಲ್ಲಿ ಎಲ್ಲಾರದ್ದು ನೆಟ್ಟೆ ಹತ್ತಿದೆ ನೆಟ್ಟೆ ಆಗಿದೆ ಅಂತ ಹೇಳ್ತಾ ಇದಾರೆ ಇನ್ಸ್ಪೆಕ್ಷನ್ ರಿಪೋರ್ಟ್ ಬಂದಿತ್ರಿ ಅನ್ನೋರು ನ್ಯೂಸ್ದಾಗ ಕೂಡ ಇದು ಬಂದಿದ್ರಿ ಸಾಕಷ್ಟು ಇವತ್ತು ಎಲ್ಲಾರು ಹೊಲದಾಗ ಇದು ನೆಟ್ಟೆ ಆಗಿದ್ರಿ ಅನ್ನೋರು ಈಗ ನಂಬಲ್ಲಿ ತಾವು ಕೂಡ ಈಗ ಬಂದಿರಿ ನೋಡ್ತಾ ಇದ್ದೀರಿ ಸಮಕ್ಷ ನಾವು ಹೇಳ್ತಾ ಇದೀವಿ ಅನ್ನೋರು ನಟೆ ಅನ್ನೋದೇ ಇಲ್ರಿ ನಮ್ಗೆ ನಿಂಬಲ್ಲಿ ಇಲ್ಲ ಅಜ್ಜಿಬಾತ್ ಇಲ್ರಿ ನಟೆ ಅಂದ್ರೆ ಏನಂತ ಗೊತ್ತದೇನ್ರಿ ಪ್ರಮೋದ್ ಶಾ ಅನ್ನೋರು ನೋಡ್ರಿ ನಾನು ಸ್ವಲ್ಪ ನನ್ಗೆ ಎಷ್ಟು ಗೊತ್ತದ ಅಷ್ಟು ತಮ್ಮ ಮುಂದೆ ನಾನು ಹೇಳ್ಬೋದ್ರಿ ಅನ್ನೋರು ಒಂದ್ ಎಕ್ಸಾಂಪಲ್ ಕೊಡ್ತೀನಿ ಅನ್ನೋರು ನಟೆ ಅಂದ್ರೆ ಏನ್ ಅಂತಾರ ನಟೆ ಹೇಳ್ರಿ ನೋಡ್ರಿ ಅನ್ನೋರು ಮಗು ಹುಟ್ಟತಾನ್ರಿ ಅನ್ನೋರು ಮಗು ಹುಟ್ಟದ ಕೂಡ್ಲೆ ತಾವು ಏನ್ ಮಾಡ್ತೀರಿ ಮಗುಗ ಏನ್ ಉಣಿಸ್ತೀರಿ ಏನ್ ತಿನ್ನಿಸ್ತೀರಿ ಇದ್ರ ಮೇಲೆ ಡಿಪೆಂಡ್ ಇರ್ತದ್ರಿ ಬರೋಬರ್ರಿ ಮಗುಗ ಹುಟ್ಟದ ನಂತರ ಒಳ್ಳೆ ನೀವು ತಿನ್ನಿಸಿದ್ರ ಒಳ್ಳೆ ಅವ್ರಿಗೆ ಏನ್ ಟಾನಿಕ್ ಪೌಷ್ಟಿಕ ಆಹಾರ ಕೊಟ್ರ ಮಗು ದಷ್ಟಪುಷ್ಟಿ ಇರ್ತಾನ್ರಿ ಅನ್ನೋ ಕರೆಕ್ಟ್ ನೀವು ಮಗುಗ ಅದು ಎಲ್ಲಾ ತಿನ್ನಿಸ್ಲಾರ ಬಟ್ಟಿಗೆ ಏನ್ ಮಾಡ್ಲಾರ ಬಟ್ಟಿಗೆ ನೀವು ಬರೀ ಎದ್ದು ಕೂಡಲೇ ಅವ್ನಿಗೆ ಚಾ ಕುಡಿಸಿದ್ರ ಆ ಒಂದು ಪ್ರಕೃತಿ ಹೀಗಾಗ್ತದ್ರಿ ಅನ್ನೋ ಟಿಬಿ ಜಪ್ಲೆ ರೀ ಎಕ್ಸಾಂಪಲ್ ಇಲ್ಲಿ ಹೇಳ್ಬೇಕಂದ್ರ ಟಿಬಿ ಪೇಷಂಟ್ ಜಪ್ಲೆ ಹಂಗ್ ನಟೆ ಏನದ್ರಿ ಅನ್ನೋರು ನೀವು ಗಿಡಕ್ಕೆ ಮೊದ್ಲಿಂದ ಹಿಡಿದು ಪೌಷ್ಟಿಕ ಆಹಾರ ಅದು ಕೊಡ್ಲಿಲ್ಲ ಅಂದ್ರೆ ಅದು ನಟೆ ಅಂದ್ರೆ ಹಿಂಗ್ ಕಟ್ಗಿ ಇದ್ದಂಗ ಇರ್ತದ್ರಿ ಅದೇ ಈಗ ಬೇರೆ ಹೊಲ ಈಗ ಅದು ಅಲ್ಲಿ ನೀವು ನೋಡಿದ್ವಿ ನೋಡ್ರಿ ಅದಕ್ಕೆ ನಟೆ ಅಂತಾರ್ರಿ ಅದು ನಟಿ ಆಗ್ಯದ್ರಿ ಇದು ನಮ್ಮ ಹೊಲಕ್ ನೋಡ್ರಿ ಈಗ ತಮ್ದು ಇದು ತಾವ್ ನೋಡಿದ್ರಿ ಅನ್ನೋರು ಇದ್ರದ್ದು ಎಷ್ಟು ದಪ್ಪಿದೆ ನೋಡ್ರಿ ಅನ್ನೋರು ಇದರದ್ದು ಬಡ್ಡ ನೋಡ್ರಿ ಅನ್ನೋರು ಎಷ್ಟು ಇದು ಆಗಿದೆ ನೋಡ್ರಿ ಅನ್ನೋ पकड़ो जी साहब थोड़ा पकड़ो मोहम्मद साहब नमस्कार तो ಹಿಂದೊಂದ್ ಜರ ಕೈ ಹಿಡ್ರಿ ಫಂಟೆಕ ಹಿಂಗ್ ಬಂದವು ಇವ್ ಮ್ಯಾಗ ಹಿಂಗ ನಿಮ್ ಫಂಟೆ ಬಂದವ್ರಿ ನಿಮ್ ಕಾಯಿಗಳರೆ ಅವೇನವು ಲೆಕ್ಕಿಲ್ರಿ ಜರ ಅವ್ರ ಥೋಡ ಉಠಾನ ಇದು ಎಷ್ಟು ಎತ್ತರ ಬಂದ ಜರ ಹಾ ಜರ ಹಾ ಡೌಲಾ ಏ ಬಾ ಈ ಕಡೆ ನೀ ಹಿಡಿಯಪ್ಪ ಇನ್ನೊಂದು ಇಟ್ಟು ಎತ್ತಪ್ಪ ದೌಲ ಬಾಜು ಬಗಲಂದ್ ಎತ್ತು ಇದನ್ನು ಎತ್ತು ಅಮ್ಮ ಸೊ ಹಿಂಗ ದೌಲ ಎಲ್ಲಾರಿ ಹಿಂಗ್ ಬೆಳಿ ಬೆಳ್ದದ್ರಿ ಎಲ್ಲಿ ಪೂರಾ ನೀವ್ ಆಳಂದಿ ಏಸ್ ಹೊಲ ಮಾಡ್ತೀರಿ ಅಣ್ಣಾರ ಅದೇ ಏಸ್ ಹೊಲ ಮಾಡಿರಿ 20 ಎಕರೆ ಹಿಂಗೆಲ್ಲರಿ ಅದ ಬೆಳಿ ರೈಟ್ ಬರ್ರಿ ಮೊಹಮ್ಮದ್ ಸಾಬ್ ಅವ ಸೊ ಅಣ್ಣಾರ ನೀವು ಹೇಳ್ರಿ ನೀವು ಏನ್ ಹೇಳಿದ್ರಿ ನಂಗ ನೀವು ನಟೆ ಬಗ್ಗೆ ನೀವು ನನಗ್ ಕೇಳಕತ್ತಿದ್ರಿ ನಿಮ್ದು ನೀವು ಎಕ್ಸ್ಪ್ರೆಷನ್ ಕೊಟ್ರಿ ಏನಂದ್ರ ನನಗ್ ಹಿಂಗಿಂಗ್ ಗೊತ್ತಾಗ್ಯದ ಅಂತ ಅನ್ನೋದನ್ನ ಮಾತಾಡಿದ್ರಿ ನೋಡ್ರಿ ಅಣ್ಣಾರ ನಟೆ ಅಂದ್ರ ಏನಪ್ಪಾ ನೋಡ್ರಿ ನೆಲ್ದಾಗ ಏನ್ ಇರ್ತದ್ರಿ ಅಣ್ಣಾರ ನೀವು ಹೇಳಿದ್ರಿ ಸಣ್ಣ ಕೂಸುಗಳಿಗೆ ಸಣ್ಣದಿದ್ದಾಗ ಗಟ್ಟಿ ಬೆಳೆಸ್ಬೇಕು ಅನ್ನೋದೊಂದು ಮಾತಾಡಿದ್ರಿ ಮತ್ ನಿಮ್ ಹಿರಿಯರೆಲ್ಲ ಏನದಲ್ಲ ಚಲೋ ಭೂಮಿ ಬಿಟ್ಟೋಗ್ಯಾರ ಅನ್ನೋದು ಮಾತಾಡಿದ್ರಿ ಏನಾಗ್ತದ್ರಿ ನೀವು ಕೆಮಿಕಲ್ ಅಲ್ಲಿ DAP ಅಲ್ಲಿ ಯೂರಿಯಾ ಅಲ್ಲಿ ಯೂಸ್ ಮಾಡೋದ್ರಿಂದ ನೆಲ ಅಂದ್ರೆ ಬರೀ ಮಣ್ಣಲ್ರಿ ನೆಲದಾಗ ಏನೋ ಜೀವಾಣು ಇರ್ತಾವ್ರಿ ಅವು ಜೀವಾಣುಗಳು ಏನ್ ಮಾಡ್ತಾವ್ರಿ ನೀವು ಯಾವಾಗ ಜೀವಾಣು ಇದ್ರ ಮಾತ್ರ ಗಿಡ ಉಳಿತಾವ್ರಿ
ನೀವು ಉಸುಕ್ನಾಗ ನೀವು ಗಿಡ ಬೆಳಿಬೋದೇನ್ರಿ ಪ್ರಮೋದ್? ಆಗಲ್ರಿ ಅನ್ನೋ. ಯಾಕಾಗಲ್ಲ? ಯಾಕಂದ್ರೆ ಅಲ್ಲಿ ಜೀವಾಣು ಇಲ್ಲ. ಹೌದ್ರಿ, ಬರೋಬರ್ರಿ. ಕರೆಕ್ಟ್. ಸೊ ಈಗ ಜೀವಾಣು ಇಲ್ಲ ಅಂದಾಗ ಏನಾಯ್ತು, ಉಸುಕ್ನಾಗ ನಿಮ್ದೇನು ಬೆಳಿ ಬರಲ್ಲ, ಅಥವಾ ಕಲ್ನಾಗ ನಿಮ್ದು ಯಾವ್ದು ಬೆಳಿ ಬರಲ್ಲ. ಯಾಕಂದ್ರೆ ಅಲ್ಲಿ ಜೀವಾಣು ಇರ್ಲಕ್ ದಾರಿನೇ ಇಲ್ಲ, ಅಥವಾ ಆಸ್ಪತ್ರೆನೇ ಇಲ್ಲ. ಈಗೇನಾಯ್ತು, ನೀವು ಕೆಮಿಕಲ್ ಯಾವುದೇ ಯೂಸ್ ಮಾಡ್ರಿ, DAP, ಯೂರಿಯಾ ಇವೆಲ್ಲ ಏನ್ ಮಾಡ್ತಾವ, ನೀವು ಜೀವಾಣು ಖಲಾಸ್ ಮಾಡಿ ಹಾಕ್ತಾವ್ರಿ ಪ್ರಮೋದ್ ಅವ್ರೆ. ಅವು ಖಲಾಸ್ ಮಾಡಿ ಹಾಕ್ದು ಅಂದ್ರೆ ಇವು ಜೀವಾಣುಗಳು ಹೆಂಗಪ್ಪ ಅಂದ್ರ, ಈಗ ನೋಡ್ರಿ ನೀವು ನನ್ ಗೊಬ್ಬರ ತೊಗೊಂಡ್ರಿ ಪ್ರಮೋದ್ ಅವ್ರೆ, ಇವತ್ತೇನ್ ಮಾಡಿದ್ರಿ, ನಿಮ್ ಗಾಡಿಯಾಗ ಹೇರ್ಕೊಂಡ್ ಬಂದ್ರಿ. ಇವತ್ತು ನೀವು ಮಾಲೆನ್ ತಗೊಂಡ್ಬಂದ್ರಿ, ಕೂಬಾ ಸಾಯಿಲ್ ಕಂಡೀಷನರು ನಿಮ್ ಗಾಡಿಗೆ ಹಾಕೊಂಡ್ ಬಂದ್ರಿ. ನಿಮ್ ಹೊಲಕ್ ಬೇಕು ಏನೋ ಮುಂದೇನೋ ಗೋಧಿ ಮಾಡ್ತೀನಿ ಅಂತಂದ್ರಿ, ನನಗ ವಿಡಿಯೋನು ಮಾಡ್ಕೊಂಡ್ ಬರ್ರಿ ಕೂಬಾ ಅವ್ರ ನಂಗೆ ಜಬರ್ದಸ್ತಿ ಕರ್ಕೊಂಡ್ ಬಂದಿರಿ. ನಾ ಈಗ ನಿಮ್ಗೆ ಏನ್ ಹೇಳದ್ರಿ, ಇದು ಹೆಂಗ್ ನೀವು ನಮ್ ಫರ್ಟಿಲೈಸರ್ ದುಕಾನಕ್ ಬಂದು ಹೆಂಗ್ ಮಾಲ್ ತಗೊಂಡ್ ಬಂದ್ರಿ, ಹೌದ್ರಿ, ಎಲ್ಲಿಗಿ ನಿಮ್ ಹೊಲಕ್ ತಂದ್ ಹಾಕಿದ್ರಿ. ಜೀವಾಣು ಏನ್ ಕೆಲಸ ಮಾಡ್ತಾವಂದ್ರ, ನೀವೇನ್ ಗೊಬ್ಬರ ಕೊಡ್ತೀರಿ, ಅವು ಒಯ್ದು ಗಿಡಕ್ ಕೊಡ್ತಾವ್ರು. ಯಾವ್ರಿ ಜೀವಾಣು? ಅವು ಕೊಟ್ಟ ಮ್ಯಾಗ ಗಿಡ ಸುಮ್ ಫುಕಟ್ನಾಗ ತೋಳಲ್ರಿ, ಇವನು ಫುಕಟ್ನಾಗ ಹೋಗಿ ಕೊಡಲ್ರಿ. ನೀವ್ ಹೆಂಗ್ ನಂಗೆ ರೊಕ್ಕ ಕೊಟ್ರೆ ಗೊಬ್ಬರ ಕೊಟ್ಟೆ ನಿಮ್ಗ, ಬರೋಬರ್ರಿ? ಹಂಗ ಜೀವಾಣುಗಳು ಏನ್ ಮಾಡ್ತಾವು, ತಾವು ಹೋಗಿ ಗೊಬ್ಬರ ಗಿಡಕ್ ಕೊಟ್ರ ಗಿಡ ಅದಕ್ ವಾಪಸ್ ಕಾರ್ಬನ್ ಮತ್ ಸಕ್ರಿ ಕೊಡ್ತದ್ರಿ. ಇಲ್ರಿ, ಹೆಂಗ್ ನಾವು ನೀವು ವ್ಯವಹಾರ ಮಾಡಿದ್ವಿ, ನೀವು ನಂಗೆ ರೊಕ್ಕ ಕೊಟ್ರಿ, ನಾ ನಿಮ್ಗೆ ಗೊಬ್ಬರ ಕೊಟ್ಟೆ. ಹಂಗ ಜೀವಾಣುಗಳು ಅವು ಕೊಯ್ದು ನ್ಯೂಟ್ರಿಯೆಂಟ್ ಕೊಟ್ರ ಜೀವಾಣುಗಳಿಗೆ ಗಿಡ ವಾಪಸ್ ಸಕ್ರಿ ಮತ್ತ ಕಾರ್ಬನ್ ಕೊಡ್ತದ. ಗೊತ್ತೈತ್ರಿ? ಅದು ಏನದ, ಹೆಂಗ್ ನಮ್ದು ನಿಮ್ದು ವ್ಯವಹಾರ ಅದ, ಹಂಗ ಗಿಡದ್ದು ಬ್ಯಾಕ್ಟೀರಿಯಾಗಳದ್ದು ವ್ಯವಹಾರ ಅದ. ಈಗ ಏನೈತ್ರಿ, ನಂಬಲ್ಲಿ ಗೊಬ್ಬರ ಅದ ನನ್ ಊರಾಗ ಗುಲ್ಬರ್ಗದಾಗ, ನೀವು ನಂಗೆ ರೊಕ್ಕ ಕೊಟ್ರಿ, ಬರೋಬರ? ನಿಮ್ಗೆ ಅಲ್ಲಿದಿಲ್ ಕಳಿಸ್ಲಕ್ ಟಮ್ ಇಲ್ಲ, ಅಥವಾ ನಿಮ್ ಗಾಡಿ ಇಲ್ಲ ಅಂದ್ರೆ ನೀವು ರೊಕ್ಕ ಕೊಟ್ರಿ ನಿಮ್ ಹೊಲ್ದಾಗ ಗೊಬ್ಬರ ಬರ್ತದೇನು? ಬರಲ್ಲ. ಹಂಗ ಈಗ ನೀವೇನದಲ್ಲ ಗೊಬ್ಬರ ನೆಲಕ್ ಕೊಟ್ರಿ, ನಿಮ್ ನೆಲದಾಗ ಜೀವಾಣು ಇದ್ದಿದ್ದಿಲ್ಲ, ಅವಾಗ ಏನಾಗ್ತದ್ರಿ, ಅದಕ್ಕೆ ಹೊತ್ಕೊಂಡು ಕೂಡೋರು ಯಾರು ಇಲ್ಲ ಅದಕ್ಕ. ಹಿಂಗಾಗಿ ನಿಮ್ ಗಿಡ ಬರಲ್ರಿ. ಅಥವಾ ಇನ್ನೊಂದ್ ಭಾಷೆದಾಗ ಹೇಳ್ಬೇಕಂದ್ರಿ, ಗೊಬ್ಬರ ಕೊಟ್ರಿ ಟಮ್ ಸಿಗ್ಲಿಲ್ಲ, ಅಥವಾ ಒಂದ್ ಹಮಾಲ್ ಸಿಗ್ಲಿಲ್ಲ ಚೀಲ ಲೋಡ್ ಮಾಡ್ಲಕ್ಕ, ಅವಾಗ ಏನಾಯ್ತು, ನೀವು ರೊಕ್ಕ ಕೊಟ್ರು ನಿಮ್ಗೆ ದಂಡ ಆಯ್ತು. ಹಂಗ ನೆಲದಾಗ ಜೀವಾಣು ಇಲ್ಲಂದ್ರ ನೀವ್ ಏನ್ ಗೊಬ್ಬರ ಕೊಟ್ರು ದಂಡ, ಯಾವಾಗ ಜೀವಾಣು ಇಲ್ಲಂದ್ರ. ಅದಕ್ಕ ನೀವ್ ಎಂತ ಗೊಬ್ಬರ ಉಪಯೋಗಿಸ್ಬೇಕು, ಕೂಬಾ ಸಾಯಿಲ್ ಕಂಡೀಷನರ್ ನಾವು ಜೀವಾಣು ಬೆಳೆಸ್ತೀವಿ, ನಮ್ದು ಅದ್ರದ್ದೇನ್ ಚಿಂತಿಲ್ರಿ. ಚಿಂತೆ ಎಲ್ಲಿ ಬರ್ತದ, ನೀವ್ ಯಾರದೇ ಗೊಬ್ಬರ ಉಪಯೋಗಿಸ್ರಿ, ಅವ್ ಹೊತ್ಕೊಂಡು ಹೋಗಿ ಕೂಡ ಜೀವಾಣು ಇಲ್ಲಂದ್ರೆ ನಿಮ್ಮನ್ನೆಲ್ಲ ಹಾಳಾಕೋತ್ ಹೋಗ್ತದ. ಈಗ ಏನಾಗ್ತದ್ರಿ, ಕೆಮಿಕಲ್ ಗೊಬ್ಬರ ಕೊಟ್ರಿ ಇಷ್ಟು ವರ್ಷ ಹೆಂಗ್ ನಡೀತು ಅನ್ನೋದು ಒಂದ್ ಪ್ರಶ್ನೆ ಬರ್ತದೆ. ಈಗ ಏನಾಗ್ತದ್ರಿ ಪ್ರಮೋದರೇ, ನೀವು ಒಂದ್ ಸೀಸನ್ದಾಗ ಕೆಮಿಕಲ್ ಗೊಬ್ಬರ ಕೊಟ್ರಿ, ಆಮ್ಯಾಗ ನಡು ಒಂದ್ 4 ತಿಂಗಳು ನೀವು ಹೊಲ ಖಾಲಿ ಬಿಟ್ರಿ, ಯಾಕಂದ್ರೆ ನಿಮ್ಮ ಎಲ್ಲ ಒಣ ಬೇಸಾಯವರಿ, ಬರೋಬರ್ರಿ? ಅವಾಗ ಏನಾಗ್ತದ, ಅಲ್ಲಿ ಇಲ್ಲಿ ಉಳಿದಿವ್ ಜೀವಾಣುಗಳು ಮತ್ತೆ ಪಾಪ ಅವ್ ಮನಿ ಮಾಡ್ಲಾಕ್ ಕೋಶಿಶ್ ಮಾಡ್ತಾವ, ಅವ್ ಹಿಂಗ್ ಬೆಳಿತಿರ್ತಾವ, ಮತ್ತೆ ನೀವು ಅದಕ್ಕೆ DAP ಯೂರಿಯಾ ಕೊಡ್ತೀರಿ, ಮತ್ತ ಅವ್ ಸಾಯ್ತಾವ. ನೀವೊಂದ್ ಕೆಲ್ಸ ಮಾಡಿ ನೋಡ್ರಿ ಅಣ್ಣಾರ, ಎರಿ ಹುಳ ತಗೋರಿ, ಅದ್ರ ಮ್ಯಾಗ ಯೂರಿಯಾ DAP ಕೊಡ್ರಿ, ಹೆಂಗ್ ವಿಲಿ ಒದ್ದಾಡ್ ಸಾಯ್ತಾವ ನೋಡ್ರಿ. ಯಾವ್ದ್ರಿ? ನೀವ್ ನನ್ ಗೊಬ್ಬರ ಕೊಡ್ರಿ, ಏನೂ ಆಗಲ್ಲ. ಯಾವ್ದ್ರಿ? ಕರೆಕ್ಟ್ ಐತ್ರಿ. ಇದು ಒಂದು. ಎರಡನೇದ್ರಿ ಅಣ್ಣಾರ, ನೀವು ನನ್ ಗೊಬ್ಬರ ತಗೋರಿ ಅಂತ ಹೇಳಿ ನಾ ಯಾರಿಗ್ ಹೇಳಲ್ರಿ ಪ್ರಮೋದರ. ನಿಮ್ಗೊಂದ್ ಸಿಂಪಲ್ ಹೇಳ್ತೇನ್ರಿ, ನೀವೊಂದ್ ಏನ್ ಮಾಡ್ರಿ, ಯಾರೇ ಇರ್ರಿ, ಯಾರ್ದೇ ಗೊಬ್ಬರ ಇರ್ಲಿ, ನಂದು ಒಬ್ಬಂದೇ ಅಲ್ಲ, ಯಾರ್ದೇ ಗೊಬ್ಬರ ಇರ್ಲಿ ಮಾರ್ಕೆಟ್ದಾಗ ಒಂದ್ 10 ಕುಂಡ ಮಾಡ್ರಿ. ಒಂದ್ ಕುಂಡದಾಗ ನಿಮ್ದೇ ಹೊಲ್ದಾನ್ ಮಣ್ಣು ಹಾಕ್ರಿ, ಎಲ್ಲಕ್ ಒಂದೇ ನಮ್ನಿ ಮಣ್ಣು ಹಾಕ್ರಿ. 10 ಕುಂಡ 20 ಕುಂಡ ಹೇಸ್ ಬೇಕಾದ ಕುಂಡ ಮಾಡ್ರಿ. ಕುಂಡಕ್ ರೊಕ್ಕ ಖರ್ಚು ಮಾಡಲ್ಲ, ನೀರಿನ ಬಾಟ್ಲಿ ತೋರಿ, ಕೆಳಗೊಂದ್ ತೂತ ಹಾಕ್ರಿ, ಮ್ಯಾಕ್ ಕೊಯ್ರಿ, ಅದ್ ನಿಮ್ ಕುಂಡ ಆಗ್ತದೆ. ಅಂದ್ರೆ ನಿಮ್ ಖರ್ಚು ಕಮ್ಮಿ ಆಗಲ್ಲ. ಯಾಕೆ ಮಾಡ್ಬೇಕು ಸುಮ್ಮನೆ ಖರ್ಚು? ಸೊ ನೀವೊಂದು 10-20 ಕುಂಡ ಮಾಡ್ಕೋರಿ ಅಂತ. ನಿಂಬಲ್ಲಿ ಹೊಲ್ದಂದು ಒಂದಿಟ್ಟು ಮಣ್ಣು ತೆಗೆದಿಟ್ರಿ, ಒಂದೇ ಜಾತಿ ಮಣ್ಣು ಅಂದ್ರೆ ಒಂದೇ ನಮೂನಿ ಮಣ್ಣು ತೆಗೆದೇನ್ ಮಾಡ್ರಿ ಅಣ್ಣಾರ, ಅದಕ್ಕ ಒಂದ್ರಾಗ ಮಣ್ಣ ಕೂಬಾ ಸಾಯಿಲ್ ಕಂಡೀಷನರ್, ಒಂದ್ ಎರಿಹುಳ ಬಿಡ್ರಿ ಅದಕ್ಕೆ, ಇನ್ನೊಂದ್ರದಾಗ ಪ್ರಮೋದ್ ಅವ್ರದೇ ಗೊಬ್ಬರ ಅದಪ್ಪ, ಈಗ ಮೊಹಮ್ಮದಂದೇ ಗೊಬ್ಬರ ಅದ, ಇವ್ರದ್ದು ಅಣ್ಣ ತುಮಾರ್ ನಮ್ ಕೆಜಿ ತುಮಾರ್ ಆರೀಫ್ ಅವ್ರದೇ ಗೊಬ್ಬರ ಅದ, ದೌಲಾನ್ ಗೊಬ್ಬರ ಅದ, ಹಿಡೀರಿ. ಏನು ಎಲ್ಲಾರ್ದು ಗೊಬ್ಬರ ಏನ್ ಮಾಡ್ರಿ, ಒಂದು ಬೇರೆ 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 ಕುಂಡದಾಗ ಹಾಕ್ರಿ. ಎಲ್ಲಾರ್ದು ಅವ್ರದವ್ರ ಹೆಸರು ಬಿಡ್ರಿ, ದೌಲಾಂದೊಂದು, ಆರೀಫಂದೊಂದು, ಮೊಹಮ್ಮದಂದೊಂದು ಅಂತ ಹಿಂಗ್ ಬರೀರಿ. ಬರದ್ರಿ ಎಲ್ಲತ್ರಗ ಒಂದೊಂದು ಎರಿಹುಳ ಬಿಡ್ರಿ, ಎಲ್ಲದಕ್ ಒಂದೇ ಜಾತಿಯು ಬೀಜ ಹಾಕ್ರಿ ಎಲ್ಲಾ ಕುಂಡದಾಗ, ಗೊತ್ತಾಯ್ತ್ರಿ? ಹಾಕಿದ್ರೆ ಈಗ ಹಾಕಿದ ಮ್ಯಾಗ ಏನಾಯ್ತು, ಎಲ್ಲದಕ್ ಒಂದೇ ನಮ್ನಿ ನೀರ, ಒಂದೇ ನಮ್ನಿ ಬಿಸಿಲ, ಗಾಳಿ ಸಿಗಂಗ್ ಕುಂಡಗಳು ಇಡ್ರಿ. ಅದ್ರ ಯಾವ್ದು ನಿಮಗ್ ಬೆಳಿ ಚಲೋ ಬರ್ತದ ಅವ್ನ್ ಗೊಬ್ಬರ ಉಪಯೋಗಿಸ್ರಿ ಪ್ರಮೋದ್. ಸಿಂಪಲ್ ಅದ ಥಿಯರಿ ಏನ್ರಿ? ನಿಮ್ಗ ನಾ ಏನ್ ನೋಡ್ರಿ, ನೀವು ನಂಗೆ ರೊಕ್ಕ ಕೊಡ್ತೀರಿ ಪ್ರಮೋದ್, ನೀವು ನಮ್ ಪರಿಚಯ ಇದೀರಿ, ಈ ಕಡೆ ಏನದಲ್ಲಿ 4-5 ವರ್ಷದಿಂದ ಉಪಯೋಗಿಸತ್ತೀರಿ, ನಿಮ್ ಮಾತ್ ಬೇರೆ ಅದ. ಈಗ ಹೊಸ ರೈತನ ಅವನಿಗೆ ತಿಳಿಯಲ್ಲ, ಇದು ಮಾಡಿ ನೋಡ್ರಿ, ಇದು ನೋಡ್ರಿ, ಅದ್ರ ಯಾವ್ದು ಬೆಳಿ ಚಲೋ ಬರ್ತದೋ. ಬೆಳಿ ಒಂದೇ ಅಲ್ರಿ, ಎರಿಹುಳ ಉಳಿಬೇಕ್ರಿ.
ಏನ್ ಹೇಳ್ದೆ ನಿಮ್ಗ ಬೆಳಿ ಒಂದೇ ಚಲೋ ಅಲ್ಲ, ಅದ್ರ ಸಂಗಟ ಎರಿಹುಳ ಉಳಿದ್ರೆ ನೀವು ಅವ್ನ ಗೊಬ್ಬರ ಉಪಯೋಗಿಸ್ರಿ. ಎರಿಹುಳ ಸತ್ತು ನಿಮ್ ಬೆಳಿ ಚಲೋ ಬಂದ್ರು ಉಪಯೋಗಿಸ್ಬೇಡ್ರಿ, ಇಲ್ಲಂದ್ರೆ ನಿಮ್ ಮಕ್ಕಳಿಗೆ ನಿಮ್ ಹೊಲ ಉಳಿಯಲ್ಲ ಮುಂದೆ. ನೋಡ್ರಿ ಪ್ರಮೋದರ್, ಇನ್ನೊಂದು ಪ್ರಶ್ನೆ ಬರ್ತದ, ನಾ ಗೊಬ್ಬರ ಎಸ್ ಮಂದಿ ಕೊಡಪ್ಲ ಇದೀನಿ, ನಂದೊಂದು ಲಿಮಿಟ್ ಅದ. ಬರೋಬರ್ರಿ, ಎಷ್ಟೇ ಪ್ರೊಡಕ್ಷನ್ ಮಾಡ್ಲಿ ನಂದೊಂದು ಲಿಮಿಟ್ ಇರುತ್ತೆ. ಅದ್ರ ನೆಲ ಉಳಿಬೇಕಲ್ರಪ್ಪ. ಹೌದು, ಕರೆಕ್ಟ್. ನಾ ಎಲ್ಲರಿಗೂ ಕೊಡಪ್ಲೆ ಇಲ್ಲ. ಕರೆಕ್ಟ್ ಅದ್ರಿ, ಕರೆಕ್ಟ್ ರೀ. ಈಗ ಆಲ್ರೆಡಿ ನನ್ ಬಲ್ಲಿ ಏನದಲ್ಲ, ಬೇಕಾದಷ್ಟು ಬುಕ್ಕಿಂಗ್ ಅದ. ನನಗ ನಾ ಅಡ್ವರ್ಟೈಸ್ಮೆಂಟ್ ಮಾಡ್ಲಿಲ್ಲ ಅಂದ್ರೂ ಬುಕ್ಕಿಂಗ್ ಅದ. ನನ್ ಮಾಲ್ ಚಲೋ ಅಂತ ರೈತರ ನಂಬಲ್ಲಿ ಬರ್ತಾರ್ರಿ ಪ್ರಮೋದ್ ಅವ್ರೆ. ನಾನ್ ರೈತರು ಒಬ್ರು ನೀವ್ ಹೆಂಗ್ 108 ರೈತರು ಕಳ್ಸಿರಿ, ಹಂಗ್ ಸಾವಿರಾರು ರೈತರು ತಮ್ ಗುಂಪು ಮಾಡ್ಕೊಂಡು ಬಂದ್ ನಂಬಲ್ಲಿ ಮಾಲ್ ಹೋಯ್ತಾರ. ಒಂದ್ಸಲ 1 ಚೀಲ ಉಪಯೋಗಿಸೋ, ಮುಂದಿನ ಸಲ 10 ರೈತರು ಕರ್ಕೊಂಡೇ ಬಂದ್ ಮಾಡ್ತಾನ್ರಿ. ಇದು ಈ ಪದ್ಧತಿ ಅದರಿ. ಇದು ರೈತರು ಮಾಡಿ ನೋಡ್ಬೇಕ್ರಿ. ಇನ್ನೊಂದ್ ಏನ್ ಪ್ರಶ್ನೆ ಬರ್ತದೆ ಪ್ರಮೋದರೇ, ನಿಮ್ ಬೆಳಿ ಇವತ್ ಚಂದದ ಕೆಟ್ಟದ ಬಾಜು ಮಾತಾಡ್ರಿ. ಈಗ ನೀವು ಹೊಲ ತಗೊಂಡಿರಿ, ಈಗ ಇವತ್ತಿನ ದಿವ್ಸ ನೀವು ಹೊಲ ತಗೋಬೋದೇನು? ಆಗಲ್ರಿ ಅನ್ನೋರು, ಸಾಧ್ಯನೇ ಇಲ್ಲ. ಯಾಕಂದ್ರೆ ಇದ್ರದ್ದು ಕೆಪಾಸಿಟಿನೇ ಈಗ ಇಲ್ರಿ, ಅಷ್ಟು ಹೊಲದ ಕಿಮ್ಮತ್ ಅಷ್ಟು ಹಾಯ್ ನೀವು ರೊಕ್ಕ ಕೊಟ್ಟು ತಗೊಳಪ್ಲೇ ಇಲ್ರಿ ಇದು ಇಲ್ಲ. ಸೊ ಈಗ ಈ ಮಾತಿನಾಗ ನೀವ್ ಒಂದ್ ಏನಪ್ಪಾ ಅಂದ್ರೆ, ನಿಮ್ ಮುಂದಿನ ಮಕ್ಕಳಿಗೆ ನೀವು ಹೊಲ ಚಲೋ ಇಡ್ಬೇಕಾಗ್ತದ್ರಿ. ಇಡ್ಬೇಕು ಅಂದ್ರೆ ನೀವು ನೆಲನ ಉಳಿಸ್ಬೇಕು. ಉಳಿಸಿದ್ರೆ ಅವ್ರಿಗೆ ಮುಂದಿನವ್ರಿಗೆ ಉಳಿತದ, ಇಲ್ಲಂದ್ರೆ ಏನಾಗ್ತದ, ಹಾಳಾಗಿ ಹೋಗ್ತದ. ಇದು ನಾವು ವಿಚಾರ ಮಾಡೋ ಮಾತದ ಪ್ರಮೋದರೇ. ಈಗ ಪ್ರಮೋದರೇ, ಈಗ ನಿಮ್ಗೆ ಬೆಳೆಯರೇ ನೀವು 4 ವರ್ಷದಿಂದ ಉಪಯೋಗಿಸ್ಲತ್ತೀರಿ, ನಿಮ್ಗೆ ಅಂದಾಜ ಬೆಳಿ ಎಷ್ಟು ಹೆಚ್ಚಿಗೆ ಉಂಟದ್ರಿ? ಖರ್ಚು ಹೆಂಗ ಅನಿಸ್ತದ್ರಿ ಪ್ರಮೋದರೇ ನಿಮ್ಗೆ? ನೋಡ್ರಿ ಅನ್ನೋರು, ಖರ್ಚಿನ ಲೆಕ್ಕಾಚಾರ ನಾವು ತಗೊಂಡ್ರ ಇದಕ್ಕ ನಾವು ಎಕರೆಗೆ 2 ಚೀಲ ಸಾಯಿಲ್ ಕಂಡೀಷನರ್ ಹಾಕಿದ್ವಿ. ಅದ್ರ ಜೊತೆಗೆ ಗ್ರೋತ್ ಪ್ರಮೋಟರ್, ನಮ್ದು ಎಣ್ಣೆ ಒಂದಿಷ್ಟು ಮಾಡಿದ್ವಿ. 2 ಸ್ಪ್ರೇ ತಗೊಂಡಿದ್ರಿ ನಾವು. ಭಾಳ ಆದ್ರೆ ಒಂದ್ ಎಕರೆಗೆ ನನಗೆ ಅನ್ಸೋ ಮಟ್ಟಿಗೆ ಒಂದ್ 4 ಇಲ್ಲಕ್ಕ 5,000 ರೂಪಾಯಿ ಖರ್ಚ ಮಾಡಿ ಅಷ್ಟೇ ಮಾಡಿದ್ವಿ ನಾವು. ಮತ್ತೆ ಈ 4,000 5,000 ಖರ್ಚಿನ ಬದ್ಲೆ ಇದಕ್ ನಾವು ಅರ್ಧ ಚೀಲನು ತೊಗರಿ ಇವತ್ತು ನಮ್ದು ಬಂತಂದ್ರ ನಾವ್ ಗೆದ್ದಂಗೆ ಅದ್ರಿ ಅನ್ನೋರು. ಅಂದ್ರ ನಾವ್ ಫುಗಟ ಇದಕ್ಕೆ ಎಲ್ಲಾ ನಮ್ದು ಇದು ಮಾಡ್ದಂಗ ಈಗ ನನಗೆ ಅನ್ಸೋ ಮಟ್ಟಿಗೆ ಅನ್ನೋರು ಈ ವರ್ಷದ್ದು ಬೆಳಿ ನೋಡಿದ್ರೆ ಬಾಕಿ ಎಲ್ಲಾ ನರಿ ಅವ್ರದ್ದು, ಬಾಜು ಅವ್ರದ್ದು, ಇಲ್ಲೇ ನಮ್ಮ ಮಗಳಾಗ ನಮ್ಮ ಮಗಂದ ಐತ್ರಿ ಅನ್ನೋರು. ಇಲ್ಲಿ ನಮ್ಮ ಅಣ್ಣನ ಮಗನೇ ಮಾಡ್ಯಾನ್ರಿ, ಅವಂದು 50 ಎಕರೆ ಅದರಿ. ಮೊನ್ನೆ ಅವ ನನಗ ಬಂದಿ ಕೇಳಕತ್ತಿದ್ರಿ, ಚಾಚಾ ನಿಮ್ದು ಬಹಳ ತೊಗರಿ ಚಲೋ ಬಂದದ್ರಿ ಕಾಕ, ಅವ್ರು ಏನ್ ಹಾಕಿರಿ ನನ್ ಕೇಳಿದ್ರಿ ಅನ್ನೋ. ಕೇಳನ್ನ ಅಂದ, ನೋಡಪ್ಪ ನಿನ್ನ ಹೇಳಿ ಮುದುಕ ಅದಲಕತ್ತೀನಿ, ಈಗ ನನ್ನ ಕೂದಲ್ನು ಬೆಳ್ಳಗಾಗ್ಯಾವ, ನೀನ್ ನನ್ ಮಾತ್ ಕೇಳಲಾಗಿದಿ. ನಾ ಅವ್ರ ಸಾಯಿಲ್ ಕಂಡೀಷನ್ ಹಾಕ್ಲಕತ್ತೀನಿ. ಹೋದ 5 ವರ್ಷದಿಂದ ಅವ್ರದೇ ನಾವು ವಾಪರ್ಸ್ಲಕತ್ತೀನಿ, ನೀ ಹಾಕಿಲ್ಲಪ್ಪ, ನಿಂದ ಹಿಂಗಾಗಿ ನಿಂದ ತೊಗರಿ ಈ ವರ್ಷ ಬಂದಿಲ್ಲ. ನೀ ಇದರ ಹಾಕ್ತಿದಂದ್ರ ನನ್ಕ ನೀ ಮುಂದ್ ಹೋಗ್ತಿದ್ದೆ ಅಂತ ಅವ್ನಿಗೆ ಹೇಳಿದ್ರ, ಅವ್ನಿಗೆ ಅವಾಗ ಅನಿಸ್ತೋಕೆ ಕಾಕ ಅವ್ರ ಏನು ಹೋದ 4 ವರ್ಷದಿಂದ ಏನ್ ಹೇಳ್ಕೊತ ಬಂದಾರ ಅದು ಖರೇನೆ ಅದ. ಅವ್ರದ್ದು ನಾವು ಮಾತು ಕೇಳಿಲ್ಲ, ನಾವು ಹುಚ್ಚಾಗಿ ಕುಂತಿದ್ವಿ. ಕಾಕ ಅವ್ರದ್ದು ಚಲೋ ಬಂದಂತ ಅವ್ನು ಹೇಳೋದ್ ಪ್ರಕಾರ ನಾವು ಮಾಡ್ತಾ ಇದ್ವಿ ಅನ್ನೋರು. ನನಗೂ ಭಾಳ ಮಂದಿ ಇಲ್ಲಿ ಅಲ್ದಾಗ ಹೇಳ್ತಾರೆ ಅನ್ನೋರು, ಅವ್ರು ಬರೇ ರೊಕ್ಕಿನ ಸಲಾಗಾಗ್ಲಿ, ಅವ್ರ ಅಡ್ವರ್ಟೈಸ್ಮೆಂಟ್ ಸಲಾಗಾಗ್ಲಿ, ಅವ್ರ ಖೊಬಾರ್ ಹಾಕ್ತಾರ್ರಿ, ನಾವು DAPನೇ ಹಾಕ್ಬೇಕ್ರಿ, ನಾವು ಯೂರಿಯಾನೇ ಹಾಕ್ಬೇಕ್ರಿ, ಅದು ಹಾಕಿದ್ರ ನೋಡಿ ಬೆಳಿಗ್ಗೆಲ್ಲ ಇಲ್ಲ ಬರ್ತದ್ರಿ ಅಂತ ಇದೇ ಈಗ ನಮ್ ಎದರೆ ನಮ್ ದೌಲಾ ಹನರಿ ಅನ್ನೋರು ನನ್ ತಲೆ ಬೇಜಾರ್ ಮಾಡಿಟ್ಟಿದ್ರಿ ಅನ್ನೋರು. ನಿಜವಾಗಿ ಹೇಳ್ಬೇಕಂದ್ರೆ ತಮ್ಗೆ ಇವತ್ತು ನಾವು ಕರ್ಕೊಂಡ್ ಬರೋದು ಕಾರಣ ಅಂದ್ರೆ ಅದು ಒಂದೇ ಅದ್ರಿ ಅನ್ನೋರು. ಈಗ ಅನ್ನೋರು ಬ್ಯಾಡ್ರಿ, ಅವ್ರದ್ದು ಏನ್ ಖುಬಾ ಅವ್ರದ್ದು ನಾವ್ ಹಾಕಲ್ರಿ, ಬ್ಯಾಡ್ರಿ ಹಿಂಗಿದ್ರ ನಾವ್ ಮಾಡಲ್ರಿ ಹೊಲ ಅಂತ ಕುಂತಿದ್ರಿ ಅನ್ನೋರು. ಯಾಕಪ್ಪ ಕೇಳ್ದನ, ಇಲ್ರಿ ಆ DAP ಸುಫ್ಲಾ ಮತ್ ಯೂರಿಯಾದಪ್ಲೆ ಇಲ್ಲಿ ಬರಲ್ರಿ ಅವ್ರದ್ದು ಖುಬಾ ಅವ್ರದ್ದು, ನಿನಗೇನ್ ಅನುಭವ ಅದ ಕೇಳ್ದನ್ರಿ. ಇಲ್ರಿ ನಾವ್ ನೋಡಿದಿವ್ರಿ, ನೋಡಪ್ಪ ನನ್ ಮೇಲೆ ಭರೋಸೆ ಇದ್ರ ನನ್ ಹೊಲ ಮಾಡು, ನಿನ್ ನುಕ್ಸಾನ್ ಆದ್ರೆ ನಾ ದುಡ್ಡು ಕೊಡ್ತೀನಿ. ಏನೋ ಒಂದ್ ದುಡ್ಡಿನ ನುಕ್ಸಾನ್ ಮಾಡಿಲ್ರಿ ಅನ್ನೋರು. ಯಾವಾಗ ತಂದು ನಾವು ವಾಪರಸಿದ್ರಿ ಅನ್ನೋರು, ಅವಾಗ ನನ್ ಫೈದಾನೇ ಆಗ್ಯದ, ನುಕ್ಸಾನ್ ಅಂತೂ ಒಂದ್ ಪೈಸದಾಗಿಲ್ರಿ. ಇದು ಯಾವ ಪ್ರಮಾಣ ಅಂದ್ರೆ ನಾವು ಹೇಳ್ಬೋದ್ರಿ ಅನ್ನೋರು. ಏನ್ ನಮ್ದು ಏನ್ ತಗೊಂಡಿಲ್ಲ ಕೊಟ್ಟಿದಿಲ್ರಿ ಅನ್ನೋರು. ನೀವು ರೊಕ್ಕ ಕೊಟ್ರೆ ಮಾಲ್ ಕುಡಿತೀನಿ. ಹೌದ್ರಿ ಅನ್ನೋರು, ಅದನ್ನು ಕ್ಯಾಶ್ ನಗದಿ ಕೊಟ್ಟಿ ನಾವು ತರ್ತೀವ್ರಿ ಅನ್ನೋರು. ದೋಸ್ತ ಇದ್ರ ಮನ್ಯಾಗ ಹೋಗಿ ನಾವು ಚಾ ಕುಡಿತೀವ್ರಿ, ಊಟ ಮಾಡಿದಿವ್ರಿ ಅನ್ನೋರು. ಮನ್ಯಾಗ ನಾವು ಬಂದಿರಿ ಅನ್ನೋ. ಅಂದ್ರೆ ನಮ್ದು ಒಂದ್ ಕಳ್ಕಳಿ ವಿನಂತಿ ಏನಿದೆ ರೀ, ನಮ್ಮ ಆಳಂದ್ ತಾಲೂಕ ಇವತ್ತ 153 ಹಳ್ಳಿಗಳು ಆದವ್ರಿ ಅನ್ನೋರು. ಆಮೇಲೆ ನಮ್ಮ ಆಳಂದ್ ಭೂಮಿ 3,54,000 ಎಕರೆ ಭೂಮಿ ಐತ್ರಿ ಅನ್ನೋರು. ಬರೋಬರ್. ನಾವ್ ಎಲ್ಲರಿಗೆ ನಮ್ ಫಾರ್ಮರ್ಸ್ಗ ಇವತ್ತು ಕಳ್ಕಳಿಲಿಂದ ವಿನಂತಿ ಮಾಡಿ ಕೇಳ್ತಾ ಇದ್ದೇನ್ರಿ ಅನ್ನೋರು. ನೋಡ್ರಿ, ಇದು ಭೂಮಿಗೆ ನೀವು ಜತನ್ ಮಾಡ್ರಿ, ತಾಯಿಗ್ ನೀವು ಭೂಮಿ ಅಲ್ರಿ, ಇದು ತಾಯಿ. ನಿಮ್ ತಾಯಿಗ್ ನೀವು ನೋಡಿದ್ರೆ ನಿಮ್ ತಾಯಿ ನಿಮ್ಗೆ ಆಶೀರ್ವಾದ ಮಾಡ್ತಾಳ. ನಿಮ್ ತಾಯಿಗೆ ನೀವು ಒಳ್ಳೆ ಜೋಕ್ ಮಾಡ್ರಿ. ನಿಮ್ ತಾಯಿಗೆ ಜೋಕ್ ಮಾಡೋ ಸಲಕ್ ಸಾಕಷ್ಟು ಇಲ್ಲಿ ನಮ್ ಬಲ್ಯಾಕ ಗೊಬ್ಬರ ಇವತ್ತು ಖಾತಾ ಏನಿದೆ ಸಾಯಿಲ್ ಕಂಡೀಷನರ್ ಕೊಬಾರ್ದು, ದಯವಿಟ್ಟು ತಾವ್ ಇದು ವಾಪರಾಸ್ರಿ. ತಮ್ಮ ಕಣ್ಣಿನ ಎದರ್ ಇವತ್ತು ಏನದ ಬೆಳಿ ಅನ್ನೋದು ನಟ್ಟಿ ಇಲ್ಲ, ಏನಿಲ್ಲ ನೋಡ್ರಿ. ಇವತ್ತು DC ಅವ್ರನ್ನು ಪೇಪರ್ದಾಗ ಕೂಡ ಕೊಟ್ಟಿದ್ದಾರೆ, ನಟಿ ಬಂದಿದ್ದೆ ಅಂತ. ಇವತ್ತು ನಾನು ಇನ್ನೊಂದು ಸುದ್ದಿ ಬರ್ತಾ ಕಾಲಕ್ಕೆ ನಾನು ಕಾರಲ್ಲಿ ಇವತ್ತು ನಾನು ಕೇಳಿದ್ದಕ್ಕೆ, ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ರೀ ಅನ್ನೋರು ನಟಿ ಸಲಾಗಂತ ಇವತ್ತು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅನ್ನೋರು. ರೋಡ್ ಬಂದ್ ಮಾಡ್ರಿ ಅನ್ನೋರು. ಇವತ್ತು ಅವ್ನು ಕೂಡ ಇದು ಸುದ್ದಿ ತಮ್ಗೂ ಗಮನಕ್ಕೆ ಬಂದಿರೋದ್ರಿ ಅನ್ನೋರು. ಇವತ್ತು ಅಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಯಾಕೆ ಸ್ಟ್ರೈಕ್ ಮಾಡೋದು ಯಾಳೆ ಬತ್ರಿ ಇವ್ರಿಗೆ? ಏನ್ ಕಾರಣ ಏನ್ ಅನ್ನೋರು ಇದರದು?
ಸರ್ ಇದೇ ನೋಡ್ರಿ ಅನ್ನೋರು ಯಾರ್ದಾರೆ ಮಾತು ಕೇಳಿ ನೋಡ್ರಿ ಅನ್ನೋರು. ಈಗ ಬರಾಳಿಗೆ ನಿಮ್ದು ತಮ್ದು ಗಾಡ್ಯಾಗ ಚರ್ಚೆ ಐತ್ರಿ. ಒಂದು ಏನ್ ಚರ್ಚೆ ಅಂದ್ರ ನಮ್ ಜೊತೆಗೆ ನಮ್ಮ ಹುತ್ಗಾರನು ಇದ್ರಿ ಅನ್ನೋರು. ಅವ್ನಿಗೆ ನೀವು ಕೇಳಿದ್ರಿ ಏನಪ್ಪಾ ನೀ ಇದು ತೊಗರಿ ಬೆಳ್ಸಾಳಿಗ ತೊಗರಿಗೆ ಇದು ಬೀಜ ಹಾಕನ ನೀ ಇದಕ್ಕೆ ಏನೇನ್ ಹಾಕಿದಿ ಅನ್ಕಿಸಿ ಕೇಳಿದ್ರಿ ಅನ್ನೋರ್ದು. ಅವ ಏನಂದ ಇಲ್ರಿ ಇದಕ್ಕ ನಮ್ಮಲ್ಯಾಗ ಹುಲ್ಲು ಭಾಳ ಆಗಿತ್ರಿ ಅನ್ಕಿಸಿ ಹೇಳಿದ್ರಿ ಅನ್ನೋರು. ಹುಲ್ಲಾಗ ನೀವು ಕೇಳಿದ್ರಿ ನೀ ಹುಲ್ಲಾಗ್ಯದ ಅಂದ್ರೆ ನೀ ಏನ್ ಮಾಡಿದಿ ಅದಕ್ಕೆ ಏನ್ ಹೊಡೆದಿದಿ? ನಾ ರೌಂಡ್ ಆಫ್ ಹೊಡೆದಿನ್ರಿ ಝಟ್ಪಟ್ ಹೊಡೆದಿನ್ರಿ ಅಂತ ಅಂದ್ರಿ ಅನ್ನ. ಎಷ್ಟ್ ಸಲ ಹೊಡೆದಿದಿ? 2 ಸಲ. ಎಷ್ಟ್ ರೊಕ್ಕ ಹಾಕಿದಿ? 2200 ರೂಪಾಯಿ ಅಂದ್ರೆ 2440 ರೂಪಾಯಿ. ಎದಕ್ ಬರೀ ಹಾಕ್ಯಾನವ ಇದಕ್ಕ ಇದು ಹುಲ್ಲಾಗ್ಯದ ಅನ್ಕಿಸಿ ಖರ್ಚ ಮಾಡೇನ್ರಿ. ನಾವು ಏನದಕ್ ಒಂದು ಮಂತ್ರ ಕೊಟ್ರಿ ಅನ್ನೋರು. ಹುಚ್ಚುಗೋಟಿ ನಿನಗೆ ಬುದ್ಧಿ ಇಲ್ಲ, ನೀ ಹೆಂಗ್ ಒಕ್ಕಲ್ತನ ಮಾಡಿದಿ ಇಷ್ಟು ವರ್ಷ? ಇಲ್ರಿ 4500 ರೂಪಾಯಿ ಝಟ್ಪಡ್ದು ಏನು ಹೇಳಿದ್ರಿ. ಲೇಬರ್ ಚಾರ್ಜ್ ಒಂದ್ 2000 ರೂಪಾಯಿ. ಅದು ಲೇಬರ್ ಚಾರ್ಜ್ 2000 ರೂಪಾಯಿ. 6500 ರೂಪಾಯಿ 6500 ಖರ್ಚ ಮಾಡೇನ್ರಿ ಅನ್ನೋರು ಇವತ್ತು. ಅದಕ್ಕ ಹುಲ್ಲಿನ ಸಲಾಗ ಹುಲ್ಲಿನ ಸಲಾಗ ಮಾಡೇನ್ರಿ ಅನ್ನೋರು. ಅದರದು ಈಗ ಅವನಿಗಾರ ಅವ ಒಕ್ಕಲ್ತಾನೆ ಮಾಡ್ಕೋತಿ ಬಂದನ್ರಿ. ನಾವ್ ಏನ್ ಒಕ್ಕಲ್ತಾನ ಮಾಡಿಲ್ರಿ ಅನ್ನೋರು. ನಮ್ ಹಿರಿಯವ್ರು ಇಟ್ಟು ಹೋಗ್ಯಾರ, ಅದಕ್ಕೆ ಕಾಯ್ಕೋತಿ ನಡೆದಿದ್ರು. ಮತ್ತೆ ಇವ್ರ ಇಂಥವ್ರು ಚಲೋ ಒಳ್ಳೆ ಯಾರು ಭೂತ್ಕಾರ್ ಇರ್ತಾರ ಅವ್ರಿಗೆ ನಾವು ಹಾಕ್ತಿವ್ ತೋರಿಸ್ತೀವಿ. ನೋಡಪ್ಪ ಇದು ಅದ. ಅವ್ರಿಗೆ ಏನದ ಸ್ವಲ್ಪ ಹೊರಗೆ ತಿರ್ಗಾಡಲ್ರಿ, ಜನರಲ್ ನಾಲೆಜ್ ಇಷ್ಟು ಕಮ್ಮಿ ಇರ್ತದ. ಅದನ್ನ ಅವ್ರಿಗೆ ಹೇಳಕ್ ಹೋದ್ರ ಅದು ಕೇಳೋದನ್ನು ಕೂಡ ಅವ್ರ ಬಲ್ಯಾಕ್ ಶಕ್ತಿ ಇರಲ್ರಿ. ಯಾಕಂದ್ರೆ ಇದು ಇಡೀ ಜಗತ್ತಾಗೆ ಇವತ್ತ ಅದು ಟಿವಿ ಮುಖಾಂತರ ಆಗ್ಲಿ, ಜನರ ಬಾಯಿಲಿಂದ ಆಗ್ಲಿ, DAP ಯೂರಿಯಾ ಇದೆಲ್ಲ ಅವ್ರ ತಲೆ ತುಂಬ್ಚಾರಿ ಮಾಡೋರು. ಮತ್ ಅದಕ್ ನಾವ್ ಏನ್ ಅಂದಿರಿ ಅದು ಹುಲ್ಲು ಯಾಕೆ ಹತ್ತದಪ್ಪ ಅಂದ್ರ ನೋಡು, ನೀ ಮೊದಲ ನನಗ್ ಕೇಳ್ಬೇಕಾಗಿತ್ತು, ಇಲ್ಲ ನಿನ್ ಮಾಲಕರಿಗಾರ ಕೇಳ್ಬೇಕಾಗಿತ್ತು. ಮಾಲಕರಿಗೂ ಗೊತ್ತಿದ್ದಿಲ್ಲ ಅಂದ್ರೆ ನಾವು ಅವ್ರು ನನ್ ಕಡೆನೆ ಬರ್ತಿದ್ರು. ಅಣ್ಣ ಇದಕ್ ಹುಲ್ಲು ಹತ್ತದ್ರಿ ಏನ್ ಮಾಡ್ಬೇಕ್ರಿ ಅನ್ನೋರ್ ಅಂತ ನಾವು ತಮ್ ಕೇಳಿದಾಗ ಇವತ್ತಿನ ತಾವ್ ಏನ್ ಹೇಳಿದ್ರಿ ನೋಡ್ರಿ, ಮೆಂತೆ ಬೀಜ ಆಮೇಲೆ ಪುದೀನ ಇದು ಎರಡರದ್ದು ಬೀಜ ನೀವು ಇದು ಯಾವಾಗ ಬಿತ್ತಿರಿ ಅದೇ ಟೈಮಲ್ಲಿ ಇದು 2 ಬೀಜ ತಗೊಂಡು ನೀವು ನಿಮ್ ಎಕರೆಗ ಒಂದ್ ರೇಷನು ಕೂಡ ತಾವ್ ಹೇಳಿದ್ರಿ ಅನ್ನೋರು. 1 ಎಕರೆಗೆ ತಾವ್ ಇಷ್ಟ ಹಾಕ್ರಿ ಅಂತ ಹೇಳಿದ್ರಿ. ಇವತ್ತು 2.5 ಕಿಲೋ 2 ಬೀಜ ತಾವ್ ಹೇಳಿದ್ರಿ. 5 ಕಿಲೋ ಬೀಜ ಎಷ್ಟ್ ಆಗ್ತಿದ್ರಿ ಅನ್ನೋರು? ಬಾಳ ಆದ್ರ ಒಂದ್ 400 ಇಲ್ಲ 500 ರೂಪಾಯಿ ನಮ್ ಖರ್ಚು. 1000 ರೂಪಾಯಿ ಇಡ್ರಿ, 1000 ರೂಪಾಯಿ ಎಕರೆ ಖರ್ಚ ಇಡ್ರಿ ಅನ್ನೋರು. ನೀವು 6500 ರೂಪಾಯಿ ನಾವು 6500 ರೂಪಾಯಿ ಖರ್ಚ ಮಾಡಿದ್ರಿ ಅನ್ನೋರು. ಮತ್ತ ಭೂಮಿ ಹಾಳು ಮಾಡ್ಕೊಂಡಿರಿ ಇದು ನೋಡ್ರಿ ಅನ್ನೋರು. ಇನ್ನೊಂದ್ ಹೇಳ್ತೀನಿ ಅನ್ನೋರು, ಕಲಬುರ್ಗಿಯಾಗ ಹೊಬಾ ಪ್ಲಾಟ್ದಾಗ ನೀವು ಅಂಗಡಿ ಹಾಕಿದ್ರಿ ಅನ್ನೋರು, ಬಟ್ಟೆ ಅಲ್ಲಿ ಶೋರೂಮ್. ನನ್ನ ಮಗಳಾಗ ಅಲ್ಲಿ ಕ್ಯಾನ್ಸರ್ ಹಾಸ್ಪಿಟಲ್ ಆಗ್ಯದ್ರಿ ಅನ್ನೋರು. ಮೊದಲ್ ನಾವು ಸಣ್ಣಾಗಿದ್ದಾಗ ಕ್ಯಾನ್ಸರ್ ಅಂತ ಕೇಳಿದ್ರ ನಮ್ಮ ಕಾಕವ್ರ ಮನ್ಯಾಗ ಡಾಕ್ಟರ್ ಇದ್ರಿ ಅನ್ನೋ. ನಾವ್ ಕಾಕವ್ರಿಗೆ ಕೇಳ್ತಿದ್ರಿ ಇದು ಕ್ಯಾನ್ಸರ್ ಅಂದ್ರೆ ಏನ್ರಿ, ಕ್ಯಾನ್ಸರ್ ಏನ್ ರೋಗ ಅದ? ಯಾವಾಗಾರ 1000 ಲಕ್ಷ ಕರೋಡದಾಗ ಒಬ್ನಿಗೆ ಕ್ಯಾನ್ಸರ್ ಆಗ್ತಿದ್ರು. ಅವಾಗ ಕಾಕವ್ರು ನಮ್ಗೆ ಹೇಳ್ತಿದ್ರು ಕ್ಯಾನ್ಸರ್ ಇದು ಒಂದು ರೋಗ ಅದ, ಅದಕ್ಕೆ ಔಷಧಿನೇ ಇಲ್ಲ ಒಟ್ಟು ಅಂಕಿಸಿ ಅಂತ. ಮೆಡಿಕಲ್ ಸೈನ್ಸ್ ಇದಾರೆ ಅದ್ರ ಫೇಲ್ ಅದ ಅಂಕಿಸಿ ನಮ್ಗೆ ಹೇಳ್ತಿದ್ರು. ಅವ್ರು ಕರೋಡದಾಗ ಒಂದ್ ಮನುಷ್ಯಾಗ ಆಗ್ತಿತ್ತು. ಯಾಕೆ ಅದ ಕಾರಣ ಕರೋಡದಾಗ ಆಗದ ಕಾರಣ ಅಂದ್ರ ಹೆಲ್ದಿ ಫುಡ್ ಉಂತಿದ್ರಿ ಅನ್ನೋರು. ಬೆಳೆದು ಹೆಲ್ದಿ ಇತ್ರಿ. ಅವಾಗ ಏನಿದು ಕೆಮಿಕಲ್ ಫರ್ಟಿಲೈಸರ್ ಅದು ಏನೋ ಉಪಯೋಗಿಸ್ತಿದ್ರಿ. ಅವಾಗ ಏನಿದು ಸಾವಯವ ಗೊಬ್ಬರ ಅವಾಗ ಇರ್ಲಿಲ್ಲ ಅಂದ್ರೂ ಕೂಡ ಇದು ಗೊಬ್ಬರ ಏನ್ ಹಾಕ್ತಿದ್ರು ಅವ್ರು. ಯಾವ್ದು ಗೊಬ್ಬರ ಅಂದ್ರ ಸಾವಯವ ಗೊಬ್ಬರ, ಇದು ದನಗಳದ್ದು ಏನ್ ಗೊಬ್ಬರ ಹಾಕಿ ಅವ್ರು ಉಣಿಸ್ತಿದ್ರು. ಅದು ಹೆಲ್ದಿ ಇತ್ರಿ. ಅವಾಗ ಜನರಿಗೆ ಅದು ಕ್ಯಾನ್ಸರ್ನು ಆಗ್ತಿದ್ದಿಲ್ಲ, TB ಆಗ್ತಿದ್ದಿಲ್ಲ, ಯಾವ್ದು ರೋಗ ಅನ್ನೋದು ಹತ್ರ ಬರ್ತಿದ್ದಿಲ್ರಿ. ಈಗೆಲ್ಲಾನು ಕೆಮಿಕಲ್ ಹಾಕಿ 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 ಇದಕ್ಕೆ ಏನ್ ಮಾಡಿಬಿಟ್ಟಿದ್ವಿ ಅಂದ್ರೆ ಪೂರಾ ಕೆಮಿಕಲ್ ಫರ್ಟಿಲೈಸೇಷನ್ ಲಿಂದ ಇದು ಬೆಳೆಸಿದ್ದು ಅನ್ನ ಧಾನ್ಯ ಇವತ್ತು ನಾವು ಊಟ ಮಾಡ್ತಾ ಇದೀವಿ ಅನ್ನೋರು. ಅದು ಎಲ್ಲ ನಮ್ಮ ಹೊಟ್ಟೆಗೆ ಹೋಗಿ ಅದು ಕ್ಯಾನ್ಸರ್ಗೆ ಆಸ್ಪತ್ರೆ ಕೊಡ್ತಾ ಇದಾರೆ. ಇವತ್ತ ನಮ್ ಮಗಳಾಗ SCG ಹಾಸ್ಪಿಟಲ್ ಐತ್ರಿ ಅನ್ನೋರು. ದಿನ 100 ಕೇಸ್ಗಳು ಕ್ಯಾನ್ಸರ್ದಲ್ಲಿ ನಾವು ಕಣ್ಣಿಲ್ ನೋಡ್ತಾ ಇದೀವಿ ಅನ್ನೋರು. ಇದಕ್ಕೆ ಒಂದೇ ಒಂದ್ ಕಾರಣ ಅಂದ್ರೆ ನಾವು ಉಣ್ತಾ ಇರೋದು ಇದು ಏನ್ ಇವತ್ತು ಅನ್ನ ಉಣ್ಲಕತ್ತಿದ್ವಿ, ಇದರದ್ದು ಕಾರಣ ಅಂದ್ರೆ ಇದು ಒಂದೇ ಕಾರಣ ಅದ. ಅಂದ್ರೆ ನೀವು ಅನ್ನೋ ಪ್ರಕಾರ ಏನೈತ್ರಿ ಅಣ್ಣಾರ, ನಾವು ಅನ್ನದಾತ ಆಗ್ಬೇಕು ಅಂದ್ರೆ ವಿಷಮುಕ್ತ ಆಹಾರ ಅಣ್ಣಾರ. ಇದು ನೀವು ಮನುಷ್ಯಂದ ಹೇಳಿದ್ರಿ, ನಿಮ್ಗೆ ಈಗ ನೆಲದ್ ಹೇಳ್ತೀನಿ ಕೇಳ್ರಿ. ಇವತ್ತಿನ ದಿವ್ಸ ರೀ ನಿಮ್ಗೆ 3 ವರ್ಷ ಕೆಳಗ ನಟೆ ರೋಗ ಬಂದಿತ್ರಿ. ಹೌದ್ರಿ ಎಲ್ರಿ ಬಾಳ ಮಂದಿ ಪಾಪ ರೈತರು ಹೈರಾಣ ಆದ್ರು. ಸೊ ಅಲ್ಲಿ ನಟೆ ರೋಗ ಎದಕ್ ಬತ್ತು? ನೆಲಕ್ ಕ್ಯಾನ್ಸರ್ ಬಂದಂಗ್ರಿ ಅಣ್ಣಾರ. ಕರೆಕ್ಟ್ ರೀ. ಯಾವ್ದು ನೆಲಕ್ ಕ್ಯಾನ್ಸರ್? ಅವ್ 3 ವರ್ಷ ಕೆಳಗೆ ನೆಲ ಹೇಳ್ಯದು, ಭೂತಾಯಿ ಹೇಳ್ಯದು ಏನಂತ, ತಮ್ಮ ಸಾಕ್ ಮಾಡು ಅಂತ, ಯಾವ್ದು ಕೆಮಿಕಲ್ ಹಾಕದ್ ಸಾಕ್ ಮಾಡು, ನನ್ ಕೈಲಿ ತಾಳದಾಗಲಾಗ್ಯದ ಅಂತ ಹೇಳಿ. ಮತ್ತೆ ನೀವು ಕಂಟಿನ್ಯೂ ಮಾಡಿದ್ರಿ, ಮತ್ತೀಗ ರಿಪೀಟ್ ಐತ್ರಿ. ಆಯ್ತರ ಇನ್ನೊಂದ್ ಹೇಳ್ತೀನಿ ನಿಮ್ಗ್ರಿ, ನಟೆ ರೋಗ ಏನ್ ಬಂದದ್ರಿ, ಇದೀಗ ಬಂದಿದ್ ಹೊಲ್ದಾಗ ನೀವ್ ಜ್ವಾಳ ಹಾಕಿದ್ರು ಜ್ವಾಳಾನು ಬರಲ್ರಿ. ಇನ್ನ ಇದ್ರ ಸಂಗಟ ಬೇಕಾದಷ್ಟು ಬ್ಯಾರೆ ಬೆಳೆಯವರಿ. ನಾ ಕಬ್ಬಿಂದಿದ್ರಾಗ ನಾ ಮಾತಾಡಿನಿ. ಯಾವ್ದು ನಟೆ ರೋಗ ಅಂತ ಹೊಲಕ್ ಬಂದಿವು, ಉರಿಮಲಿಗೆ ಅಂತ ಹೊಲಕ್ ಬಂದಿವ್ಕ ಏನೇನು ಬೆಳೆಗಳು ಬರಲ್ಲ ಅನ್ನೋದನ್ನ ಸತ್ಯಕ್ ನಾ ಮಾತಾಡಿನ. ಎದ್ರಾಗ್ರಿ ಉರಿಮಲಿಗೆ ಅಂತ ಒಂದ್ ಟಾಪಿಕ್ ಬಿಟ್ಟು ನಾ ಬಿಟ್ಟಿನ್ರಿ. ಅದ್ರಾಗ ನಾ ಹೇಳಿನಿ, ಈ ನಟೆ ರೋಗ ಬಂದಿದ್ದು ಹೊಲಗೊಳದಾಗ ಇನ್ನು ಮುಂದ್ ಜ್ವಾಳ ಹಾಕಿದ್ರ ಪಾಪ ಅವ್ರಿಗೆ ಜ್ವಾಳಾನು ಬರಲ್ರಿ. ಯಾವ್ದ್ರಿ? ಯಾಕಂದ್ರ ನೆಲಕ್ ಕ್ಯಾನ್ಸರ್ ಬಂದಂಗ್ರಿ ಅಣ್ಣಾರ. ಕರೆಕ್ಟ್ ರೀ ಅನ್ನೋರು. ಇದು ಮುಂದೆ ಗಿಡಗಳು ಬರಲ್ರಿ. ಇದು ಕಠಿಣ ಅದ ರೀ. ನಮ್ ರೈತರು ತಿಳ್ಕೊಬೇಕ್ರಿ. ನನ್ ಗೊಬ್ಬರ ಒಂದ್ ಕಡೆ ಇರ್ಲಿ,
ರೈತರು ಸಾವಯವ ಬರ್ರಿ ಅಂತ ನಂದೊಂದು ಎಲ್ಲರಿಗೆ ಇದು ಅದ. ನೀವು ಎಲ್ಲರೂ ಅನ್ನದಾತರ್ರಿ, ಎಲ್ಲರಿಗೆ ಪೌಷ್ಟಿಕ ಆಹಾರ ಕೊಡೋರು, ಅದನ್ನ ವಾಪಸ್ ನೀವು ರೈತರು ನೀವು ಗಳಿಸ್ಬೇಕು ಅನ್ನೋದು ಒಂದು ನಂದು ಇಚ್ಛೆ ಅದ ನೋಡ್ರಿ. ಯಾಕಂದ್ರೆ ನೋಡ್ರಿ ಅಣ್ಣಾರ, ನಮ್ಮಲ್ಲಿ ಎಷ್ಟೇ ರೂಪಾಯಿ ಇರ್ಲಿ ಕಡೆಗೆ ನಾನು ಅನ್ನನೇ ಉಣ್ಬೇಕು. ನನಗೇನ್ ನೋಡ್ ತಿನ್ಲಾಕ್ ಬರಲ್ರಿ. ಪ್ರಮೋದ್ ಶಾ ಸೇಡ್ಜಿ ಹರ ಬಟ್ಟಿ ದುಕಾನ್ದಾಗ ಏನ್ ಬಟ್ಟಿ ತಿನ್ಲಾಕ್ ಬರಲ್ಲ, ಏನ್ ನೋಡ್ ತಿನ್ಲಾಕ್ ಬರಲ್ಲ, ಬಂಗಾರನು ತಿನ್ಲಾಕ್ ಬರಲ್ಲ. ಕರೆಕ್ಟ್. ನೀ ಎಂತ ದೊಡ್ಡ ಕಪಡ ಸೇಡ್ಜಿ ಇದ್ರು ನಿಮ್ಗೇನ್ ಬಟ್ಟೆ, ನಮ್ದು ಬಂಗಾರ ಅಂಗಡಿನೂ ಐತಿ. ಅದು ಎರಡು ನಾನು ಬಂಗಾರದನು ಕೂಡ ನಾನು ಹೇಳ್ತಿದ್ದೀನಿ, ಬಂಗಾರನು ಏನ್ ತಿನ್ನಕ್ ಆಗಲ್ಲ. ನೀವ್ ಏನ್ ತಿಂದ್ರು ಚಲೋ ಊಟನೇ ಮಾಡ್ಬೇಕಾಗ್ತದ. ಮತ್ತೆ ಪೌಷ್ಟಿಕ ಆಹಾರ ಮಾಡ್ಬೇಕು. ಪೌಷ್ಟಿಕ ಆಹಾರ ಮಾಡ್ಬೇಕು ಅಂದ್ರೆ ನೆಲ ಗಟ್ಟಿರ್ಬೇಕು. ಫಸ್ಟ್ ನೆಲ ಗಟ್ಟಿತ್ತು ಅಂದ್ರೆ ನೀವು ಆ ನೆಲದಂದೇ ನಿಮ್ಗೆ ಕಾಳು ಬರ್ತಾವ. ನಿಮ್ ನೆಲದಾಗ ವಿಷ ಇತ್ತು, ನಿಮ್ ಕಾಳ್ನು ವಿಷಕಾರಿ ಆಗ್ತದ. ನಿಮ್ ನೆಲ ಚಲೋ ಗಟ್ಮುಟ್ಟಿತ್ತು, ಸಾವಯವದಾಗಿತ್ತು ಅಂದ್ರೆ ನಿಮ್ ಸಾವಯವದ ಬೆಳಿ ಬರ್ತದ. ಇದು ಬೆಳಿ ಬರೋದ್ರಿಂದ ರೋಗ ರುಚಿ ಮಂದಿಗೆ ಬರಲ್ರಿ. ಇದು ಒಂದು ಮಾತೈತ್ರಿ. ಈಗ ರೈತರಿಗೆ ನಿಮ್ದು ಒಂದು ಸ್ವಚ್ಛ 4 ವರ್ಷದಿಂದ ಕೂಬಾ ಸಾಯಿಲ್ ಕಂಡೀಷನರ್ ಉಪಯೋಗಿಸಿದಿ, ಸಾವಯವದಾಗ ಬಂದಿರಿ, ಅದು ಖುಷಿ ಅದ. ಒಂದು ಮಾತದ, ರೈತರಿಗೆ ನೀವು ಸಾವಯವಕ್ಕೆ ಬರಬೇಕು ಬರಬಾರ್ದು ಅನ್ನೋದು ಒಂದು ನಿಮ್ ಮೆಸೇಜ್ ಏನದ ಅದೊಂದು ಹೇಳ್ರಿ ಅಣ್ಣಾರ. ನಿಜವಾಗ ನಮ್ ರೈತರು ಬಂದವ್ರಿಗೆ ನಾನು ಒಂದೇ ಒಂದು ಸಂದೇಶ ಹೇಳ್ಬೋದ್ರಿ ಅನ್ನೋರು. ಅವ್ರ ರೈತರು ನಮ್ಮ ಎಲ್ಲಾರು ಸಾಕಷ್ಟು ಇವತ್ತು ದೊಡ್ಡ ದೊಡ್ಡ ರೈತರು ಇಲ್ಲಿ ಇದ್ದಾರ್ರಿ. ನಮ್ ಸುತ್ತಮುತ್ತ ಹಳ್ಳಿಯಲ್ಲಿ, ಆಳಂದ ತಾಲೂಕದಲ್ಲಿ ಬಹಳ ಭೂಮಿ ಇದ್ದವ್ರು ಇದ್ದಾರ್ರಿ ಅನ್ನೋರು. 100 ಎಕರೆ ಭೂಮಿ ಇದ್ದವ್ರು ನಮ್ಮ ಮಗಳಾಗಿ ಇಲ್ಲಿ ಸಾಕಷ್ಟು ಊರುಗಳು ಅವ್ರಿ. ನಾನು ಊರ್ ಹೆಸರು ಹೇಳ್ಕೊತ ಕೂತ್ರಿ. ಇಲ್ಲಿ ಚಿತ್ಲಿ ಅದ, ತೇಲಾಕುಂಡಿ ಅದರಿ, ಬಂಗರ್ಗಿ ಅದರಿ, ರುದ್ರವಾಡಿ ಅದರಿ, ಎಲ್ಲ ಸಾಕಷ್ಟು ಜನ ರೈತರು ಶ್ರೀಮಂತರು, ಗರ್ಭ ಶ್ರೀಮಂತರು, 1-4 ಎಕರೆ ಭೂಮಿ ಇದ್ದವ್ರ ಹರ್ರಿ. ಅವ್ರಿಗೆ ನಾವು ಕಳ್ಕಳಿಲಿಂದ ನಾನು ಹೇಳ್ಬೋದ್ರಿ. ಅವರು ಕೂಡ ನನ್ ವಿಡಿಯೋ ನೋಡಿದ್ರ ಅವರು ನಮ್ಗ ಗುಲಾಬ್ ಜಾಮೂನ್ ಶೆಡಿ ಮೊಮ್ಮಗ ಅಂದ್ರೆ ಅವ್ರ ಕೊಣ ಹಿಡಿತಾರೆ. ನಮ್ಮ ಮೇಲೆ ಇಷ್ಟ ಪ್ರೀತಿ ಸ್ನೇಹ ನಮ್ಮ ಎಲ್ಲಾ ಬಾಂಧವ್ರದ್ದು ಇದೆ ರೀ ಅನ್ನೋರು. ಅದು ಅವ್ರಿಗೆ ನಾನು ಒಂದೇ ಹೇಳ್ಬೋದ್ರಿ ಅನ್ನೋರು. ಇವತ್ತು ನಮ್ಮ ಹೊಲ್ದಾಗ ಬಂದಿತ್ತು ಅವ್ನು ತೊಗರಿದ್ದು, ಇವತ್ತು ವಿಡಿಯೋಗ್ರಫಿ ಮಾಡ್ತಾ ಇದ್ದೀರಿ, ನೋಡ್ತಾ ಇದ್ದೀರಿ. ನಾ ಅವ್ರಿಗೆ ಇದೇ ಒಂದೇ ರಿಕ್ವೆಸ್ಟ್ ಮಾಡಿ ಹೇಳ್ತೀನಿ ರೀ, ತಾವು ಖುಬಾ ಅಂದ್ರೆ ಏನ್ ಇವತ್ತಿಂದ ಪರಿಚಯದವ್ರು ಅಲ್ಲ. ಖುಬಾ ಅವರು ಅವ್ರದ್ದು 4 ಜನರೇಷನ್ಲಿಂದ, ಅವ್ರ ತಾತ್ಯ ಮುತ್ಯ ಅವ್ರಲಿಂದ ಖುಬಾ ಅವ್ರಿಗೆ ಎಲ್ಲಾರು ನಮ್ಮ ಕಲಬುರಗಿ ಜಿಲ್ಲೆದಾಗ ಎಲ್ಲಾರು ಗೊತ್ತಿಡಿತಾರೆ ಅನ್ನೋರು. ಅದು ಅಲ್ಲದೆ ತಾವೇ ಇದು ಪ್ರಾಡಕ್ಟ್ ಏನ್ ಅನ್ನೋದು ಇವತ್ತು ತಾವು ಮಾಡ್ತಾ ಇದ್ದೀರಿ. ಎಲ್ಲರಿಗೂ ನಂದು ಕಳ್ಕಳಿ ವಿನಂತಿ ಅದ್ರಿ, ತಾವು ಅಲ್ಲಿ ಹೋಗಿ ಖುಬಾ ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿ. ಅವ್ರದ್ದು ವಾಟ್ಸಪ್ ಮೇಲೆ ಅವ್ರದ್ದು ವಿಡಿಯೋಗಳು ಸಾಕಷ್ಟು ಸಾವಿರಾರು ವಿಡಿಯೋಗಳು ಅವ್ರು ಬಿಟ್ಟಿದ್ದಾರೆ. ಬರೀ ತೊಗರಿದ್ದು ಒಂದೇ ಅಲ್ರಿ. ಇವತ್ತು ಕಬ್ಬಿನ ಬಗ್ಗೆ ಅವ್ರು ಮಾಹಿತಿ ಕೊಟ್ಟಿದ್ದಾರೆ, ಅಡಿಕೆ ಬಗ್ಗೆ ಮಾಹಿತಿ ಇದೆ ರೀ, ಹಲವಾರು ಫ್ರೂಟ್ಸ್ ಬದ್ದಲ್ಲಿ ಏನ್ ನೀವು ಫ್ರೂಟ್ಸ್ ಕೂಡ ಬೆಳೆದ್ರೆ ಅದಕ್ಕೆ ಏನಾಗಬೇಕು ಏನ್ ಮಾಡ್ಬೇಕು ಅನ್ನೋದು ಅವ್ರದ್ದೆಲ್ಲ ವಾಟ್ಸಪ್ ಮೇಲೆ ಮಾಹಿತಿ ಐತ್ರಿ, ಯೂಟ್ಯೂಬ್ ಮೇಲೆ ಐತ್ರಿ. ಇದು ತಮ್ಗೂ ಕೂಡ ನಾನು ರಿಕ್ವೆಸ್ಟ್ ಮಾಡಿ ಹೇಳ್ತೀನಿ, ಖುಬಾ ಅವ್ರದ್ದೇ ಗೊಬ್ಬರ ನೀವು ವಾಪರಸ್ರಿ. ಅವ್ರದ್ದು ಗ್ರೋತ್ ಪ್ರಮೋಟರ್ ಇದೆ, ಸಾಯಿಲ್ ಕಂಡೀಷನರ್ ಇದೆ ಅವ್ರದ್ದು, ಅಲ್ಲದೆ ಅದು ಅವ್ರದ್ದು ಔಷಧಿನೂ ಕೂಡ ಇದೆ ಅವ್ರದ್ದು. ಇವೆಲ್ಲ ಅವ್ರದ್ದು ತಾವು ವಾಪರಿಸ್ಬೇಕನ್ಕಿಸಿ ನಾ ಕೈ ಜೋಡಿಸಿ ತಮ್ಗೆ ರಿಕ್ವೆಸ್ಟ್ ಮಾಡ್ತೀನಿ. ಇದು ಎಲ್ಲ ತಾವು ಯೂಸ್ ಮಾಡ್ಬೇಕನ್ಕಿಸಿ ತಮ್ಮ ಮುಖಾಂತರ ನಮ್ಮ ವಿಡಿಯೋ ನೋಡ್ತಾ ಜನರಿಗೆ ನಾನು ರಿಕ್ವೆಸ್ಟ್ ಮಾಡಿ ಹೇಳ್ತೀನಿ, ಖುಬಾ ಅವ್ರದ್ದು ನೀವು ವಾಪರಿಸ್ರಿ. ಥ್ಯಾಂಕ್ಸ್ ರೀ ಪ್ರಮೋದರ್. ಇನ್ನೊಂದು ಮಾತು ಹೇಳ್ತೀನಿ ರೀ ಅಣ್ಣಾರ, ನಿಮ್ ಹೊಲಕ್ಕೆ ನಾ ಎಲ್ಲಾ ವಿಡಿಯೋ ಮ್ಯಾಗ ನಾ ಎಲ್ಲಾ ರೈತರದ ಅಡ್ರೆಸ್ ಕೊಡ್ತೀನಿ ರೀ, ಫೋನ್ ನಂಬರ್ ಹಾಕಿರ್ತೀನಿ ರೀ. ನಿಮ್ದು ನಂಬರ್ ಹಾಕ್ತೀನಿ ರೀ ಅಣ್ಣಾರ. ಯಾರು ಹೊಲಕ್ ಬರ್ತಾರ ತೋರಿಸ್ರಿ, ಯಾರೇ ಒಂದ್ ಸ್ವಲ್ಪ ಫೋನ್ ಮಾಡಿದ್ರಿ ಹೇಳ್ರಿ ಅಣ್ಣಾರ. ಒಂದು ಬಾಕಿ ಮಂದಿ ಏನ್ ಮಾಡ್ತಾರ ನಾ ಹೇಳಲ್ಲ. ನಾ ರೀ ನನ್ನ ರೈತರದ್ದು ಎಲ್ಲಾ 99% ವಿಡಿಯೋ ಮ್ಯಾಗ ನಾ ರೈತರ ನಂಬರ್ ಹಾಕಿರ್ತೀನಿ. ಯಾವ ನಂಬರ್ ನಾ ಹಾಕಿಲ್ಲ, ಆ ರೈತರ ಹೊಲದ ಅಡ್ರೆಸ್ ಹಾಕಿ ಅವ್ರ ಹೆಸರು ಹಾಕಿರ್ತೀನಿ. ಯಾರೇ ಇಂಜಿನಿಯರ್ ಇರ್ತಾರೋ, ಯಾರು ಡಾಕ್ಟರ್ ಇರ್ತಾರೋ, ಯಾರು ದೊಡ್ಡ ಪಾಲಿಟಿಷಿಯನ್ ಇರ್ತಾರೋ ಅಂಥವ್ರು ನಂಬಲ್ಲಿ ಭಾಳ ಮಂದಿ ರೈತರ. ಅವ್ರ ನಂಬರ್ನ ಕೊಡಲ್ಲ. ನಿಮ್ದು ವ್ಯಾಪಾರಿ ಇದೀರಿ ಅಣ್ಣಾರ, ನಿಮ್ದೊಂದು ನಂಬರ್ನ ಹಾಕ್ತೀನಿ. ಸ್ವಲ್ಪ ಇಷ್ಟು ರೈತರು ಯಾರೇ ಬಂದ್ರೆ ಹೊಲ ತೋರಿಸ್ರಿ, ನಿಮ್ಗೆ ಏನ್ ಅನ್ಸದ ಇದ್ದಿದ್ದಂಗೆ ಹೇಳ್ರಿ ಅಣ್ಣಾರ. ಅನ್ನೋರು ಮೊನ್ನೆ ನಾನು 1 ವೀಕ್ ಬ್ಯಾಕ್ ಇಲ್ಲಿ ಬಂದಿದ್ರಿ ಅನ್ನೋರು. ನನ್ನ ಜೊತೆಗೆ ನನ್ನ ದಪ್ಲೆ ನಮ್ಮ ಬ್ರದರ್ ದಪ್ಲೆ ಆರಿಫ್ ಸಿದ್ದಿಕಿ ಅನ್ಕಿಸಿದ್ದಾರೆ ಅನ್ನೋರು. ಅವ್ರನ್ನು ಇಬ್ರು ಬಂದಾಗ ಸಹಜಿಕ आरिफ और तोड़ शेठ जी देखो तोड़ हमारा ऐसा ये शिवार में किधर भी नहीं है शेठ, इतने अच्छी तोड़ आया अपना, इसका कारण क्या आरिफ बोल के मैं आरिफ को पूछने के बाद आरिफ अंदर क्या नहीं साहब, आप खुबा का जो हम डाले बोल के ये साहब हमको आज दिख रहा, खुबा सेठ का सॉइल कंडीशनर साहब ये काम करे हमारे को, बल्कि उसका भी प्रामाणिक जो उसका जो ओपिनियन था वो हमारे को शेयर करे सो है ना। तो वो उस समय पे फिर हमारे को लगा कि इतना अच्छा जब हम पीक हमारा लाया, मेहनत करे हमारा ये दौला बोल के हमारा जो खुद का रहा ना, वो मेरा खेती का उन मेहनत करे सो है ना, वो मेहनत करने के बाद आज ये फल हमको दिख रहा है ना, बरोबर उसका भी इसमें बहुत बड़ा रोल ये है ना, कंट्रीब्यूशन है ना। तो इतना सब आज हमारे आंखों के सामने जो दिख रहा है, लग रहा है हमको, तो इसके बारे में हम
बोलना चाहते हैं कि 8 दिन पहले मैं आने के बाद फिर इसको देखने के बाद मेरा दिल कहा कि आरिफ को बोला, आरिफ इसका वीडियो तो लो। आरिफ बोल के बोलने के बाद आरिफ ने इसका वीडियो बनाया। आप और उन्होंने मिलकर हम दोनों मिलकर ऐसा आने के बाद आरिफ ने इसका वीडियो बनाया ना। वीडियो बनाने के बाद आपको हम ये इसका वीडियो भेज देने के बाद आप क्या किए बोले तो व्हाट्सएप पे इसका वीडियो, फेसबुक पे हो गए, आज हलवार मुखांतर इंस्टाग्राम है, वो है, सब में आपका जो जहां पूरे हिंदुस्तान के अंदर आप डाल के छोड़ा ना। जिस दिन से आप डाले उस दिन से हमारी रात में नींद हराम हो गई सोना। सच्ची कसम से बोलता हूँ ना, रोज 100 लोगों का मेरे को फोन आ रहा ना। कहाँ से आ रहा ना, महाराष्ट्र से आ रहा, तमिलनाडु तेलंगाना से आ रहा है ना, कर्नाटक से आ रहा ना। अभी आप मेरे साथ गाड़ी में हम दोनों मिलकर जब आ रहे थे, आपके सामने 4-5 फोन आ गए। कहाँ से आया था ना, एक बीजापुर डिस्ट्रिक्ट का आया था, मंगलोर का आया था ना, एक लातूर का भी आया था ना, परभनी का आया था ना। ये इसका कमाल है ना लोग। अच्छा, मेरे को बहुत सारे लोग और एक बहुत इंपॉर्टेंट बात बताता हूँ। लोग मेरे को क्या पूछे, ಏನ್ ಕೇಳಿದ್ರು ಜನ ಅಂದ್ರ, ಮಾಲಕರು ನಿಮ್ ತೊಗರಿ ನಾವು ನೋಡಿದಿವ್ರಿ, ಬಹಳ ಚಲೋ ಬಂದದ್ರಿ, ಯಾವತ್ ಬೀಜ ಹಾಕಿರಿ ಬೋಲ್ಕೆ. ಈಗ ನನ್ ತಲೆನೇ ಓಡಿಲ್ರಿ ಅನ್ನೋರ್ನು ಬೀಜದ ಯಾಕೆ ಇವ್ರು ಕೇಳಿದ್ರು ಅಂದ್ರ ಅವ್ರ ತಲೆಯಾಗ ಬರೀ ಬೀಜದೇ ಒಂದೇ ಕೂತದ್ರಿ. ಅವ್ರಿಗೆ ಗೊತ್ತಿಲ್ಲ ತಾಯಿ ಮಗುಗ್ ಏನ್ ಉಣ್ಸಾಳ ಅನ್ನೋದು ಕೇಳಿಲ್ರಿ ಅವ್ರು. ತಾಯಿ ಏನ್ ಉಂಡ್ಯಾರ ಅದು ಇದು ಕೇಳ್ಯಾರಿ ಅನ್ನೋರು. ಸರ್ ಅದಕ್ಕೆ ಏನಂದ್ರ ನಾ ಅವ್ರಿಗೆ ಏನ್ ಉತ್ತರ ಮಾಡೀನಿ ಅಂದ್ರ, ನೋಡ್ರಿ ನನ್ ಬೀಜ ಒಂದ್ ಕಡೆ ಉಳಿತ್ರಿ, ನನ್ ಬೀಜ ಏನ್ ನಾ ವಾಪರಸೀನಿ ಅಂತ ಬೀಜ ಸಾವಿರಾರು ಎಕರೆ ಜನನು ಅದೇ ಬೀಜ ವಾಪರಸ್ರಿ. ಬರೋಬರ್. ಇದ್ರದಾಗ ಬೀಜದ್ದು ಏನೋ ಉಪಯೋಗ ಇಲ್ರಿ. ಇದಕ್ ನಾವ್ ಏನ್ ಹಾಕಿನಿ ಅದು ಕೇಳ್ರಿ, ನಾ ಹೇಳ್ತೀನಿ. ಇದಕ್ ನಾ ಖೊಬಾ ಅವ್ರದ್ದು ಸಾಯಿಲ್ ಕಂಡೀಷನರ್ ಇದಕ್ ನಾ ಯೂಸ್ ಮಾಡೇನ್ರಿ. ಅದರದ್ದು ಕರಿಷ್ಮಾ ಅದರಿ ಇದು. ನೀವು ಬೀಜದ್ದು ಯಾವ್ದು ಹಾಕ್ರಿ, ಸುಡಗಾಡ್ ಬೀಜ ಹಾಕ್ರಿ, ನನ್ಗೆ ಗೊತ್ತಿಲ್ರಿ ಯಾವ್ಯಾವ ಬೀಜ. ನಿಜವಾಗ ನಾನು ಹೇಳ್ಬಹುದು ಅಂದ್ರೆ ನನಗೆ ಇದು ಬೀಜ ಯಾವ್ದು ಹಾಕಿದ್ದ ಅನ್ನೋದು ನನ್ಗೆ ಕೊನೆಲ್ರಿ. ನಮ್ ಹುತ್ಕಾರಕ್ ಗೊತ್ತದ್ರಿ. ನಾವು ಅವ್ನಿಗೆ ಕೇಳಿಲ್ ಸಹಿತ ನೀ ಯಾವ್ದು ಬೀಜ ಹಾಕಿ ಬೆಳಿಲ್ಕತ್ತಿದ್ದ ಅಂತ ನಾವು ಕೇಳಿಲ್ರಿ. ನಾ ಬರೀ ಅವ್ನಿಗೆ ಒತ್ತಾಯ ಮಾಡಿದ್ದು ಒಂದೇ ಬಂದಂದ್ರೆ ನನ್ ಕಂಡೀಷನ್ ಅದ, ಖೊಬಾ ಅವ್ರದ್ದು ನೀ ಸಾಯಿಲ್ ಕಂಡೀಷನರ್ ಹಾಕಿದ್ರೆ ನಾನು ನಿನ್ಗೆ ಹಚ್ತೀನಿ, ಇಲ್ಲಾಂದ್ರೆ ನಾ ಹಚ್ಚಲ್ಲ ಅಂತ ಒಂದ್ ಹೇಳಿನ್ರಿ ಅವ್ರು. ಅದಕ್ಕೆ ಪಾಪ ಅವನು ಇವತ್ತು ತಯಾರಾಗಿ ಅವನು ಅಂದ, ಇಲ್ರಿ ಮಾಲಕರು ನೀವು ಹೆಂಗ್ ಹೇಳ್ತಿರ್ರಿ ಹಂಗ್ರಿ ಅನ್ಕಿಸಿ ನನ್ ಮೇಲೆ ಭರೋಸೆ ಮಾಡಿ ಪಾಪ ಇವತ್ತು ಹಾಕೋಣ. ಇದು ಎಲ್ಲ ತಮ್ಮದೇ ಆಶೀರ್ವಾದ ಅನ್ನೋರು, ಬೀಜದ ಆಶೀರ್ವಾದ ಇಲ್ರಿ ಅನ್ನೋ. ಇಲ್ರಿ ಭಗವಂತನ ತಮ್ಮ ಹಿರಿಯವ್ರದ್ದು ಆಶೀರ್ವಾದ ತಮ್ಗೆ ಅದರಿ, ತಮ್ಮ ಆಶೀರ್ವಾದ ನಮ್ಮ ಮೇಲೆ ಅದರಿ ಅನ್ನೋರು. ನಿಮ್ಗೊಂದ್ ಮಾತು ಹೇಳ್ತೀನಿ, ಭೂತಾಯಿಗೆ ನೀವು ವಿಷ ಹಾಕ್ಬೇಡ್ರಿ, ಎಂದೂ ನಿಮ್ಗೆ ಲಾಸ್ ಮಾಡಲ್ರಿ. ಮಾಡಲ್ಲ ಅನ್ನೋದು ಇದು ನಮ್ ಖಂಡಿತವಾಗಿ ನಮ್ಗೆ ಇವತ್ತು ಕಣ್ಣಿಗೆ ಕಾಣ್ ಬಂದಿದೆ. ನೀವು ಭೂತಾಯಿಗೆ ವಿಷ ಹಾಕಿ ನೀವು ಅನ್ನ ಕೊಡಂದ್ರೆ ಎಲ್ಲಿದ್ ಕೊಡ್ಬೇಕು ಪಾಪ, ಅದು ಕೊಡಪ್ಲೇ ಇಲ್ಲ. ಅದು ಬಹಳ ಕರೆಕ್ಟ್ ಹೇಳ್ತಾ ಇದ್ದೀರಿ ಅನ್ನೋರು. ಮತ್ತ ಪ್ರಾಕ್ಟಿಕಲಿ ಇದು ನೀವು ಪ್ರೂವ್ ಮಾಡಿ ತೋರ್ಸಿರಿ ಅನ್ನೋರು. ಖುಷಿ ಆಯ್ತ್ರಿ. ಇದೇ ಒಂದು ಇನ್ನೊಂದು ಅವ್ರು ಇದುವರೆ ತೊಗರಿದೈತ್ರಿ. ಈಗ ನಮ್ ಜಂಗಲ್ ಖಾಲಿ ಆಗ್ಯದ್ರಿ, ನಾವು ಎಲ್ಲಿ ಉದ್ದ ಬಿತ್ತಿದ್ವಿ ಮಾಡಿದ್ವಿ, ಅದು ಜಂಗಲ್ ಇನ್ನೊಂದ್ 5 ಎಕರೆ ನನ್ ಖಾಲಿ ಅದ್ರಿ ಅನ್ನೋರು. ಮತ್ತ ಅದಕ್ಕೆ ನಾ ಅಂದ, ಪಾಪ ನೀವ್ ಗೋಧಿ ಹಾಕ್ತಿ ಅಂದ್ರೆ ಜೊತೆಗೆ ಒಂದಿಷ್ಟು ಜೋಳನು ಹಾಕಂಬ್ರಿ, ಆಮೇಲೆ ಸ್ವಲ್ಪ ಶಿಟ್ನಿನು ನಮ್ ಜನ ಇವತ್ತ ನಮ್ ತೋಟಕ್ಕೆ ಇನ್ನೊಂದ್ ದೊಡ್ಡ ಮಾತು ಹೇಳ್ಬೇಕಂದ್ರ ಅನ್ನೋರ್ ವಿಷಯ ಇಲ್ಲಿ ಅಪ್ಪ ಅವ್ರು ಕೂಡ ಇವತ್ತು ನಮ್ಮ ತೋಟದಲ್ಲಿ ಅವ್ರ ಪಾದ ಕಲ್ಲಂ ಚರಣ್ ತೋಟಕ್ಕೆ ಹತ್ತವ್ರಿ ಅನ್ನೋರು. ಅವರು ಶರಣ್ ಬಸಪ್ಪ ಅಪ್ಪ ಅವರು ಶಿಟ್ನಿ ತಿನ್ಲಕ್ ನಮ್ ತೋಟಕ್ಕೆ ಬಂದಿರಿ. ಶಿಟ್ನಿ ಸಲಕ್ ನಮ್ ತೋಟ ಬಹಳ ಫೇಮಸ್ ಅದ್ರಿ ಅನ್ನೋರು. ಅದಕ್ಕೆ ನಾ ಅವ್ನಿಗೆ ಏನಂದ, ಆಯ್ತಪ್ಪ ಆರಿಫ್ ನೀ ಹೇಳ್ತಿ ಅಂದ್ರೆ ಇವತ್ತು ಶಿಟ್ನಿನೂ ಸ್ವಲ್ಪ ಹಾಕಾಮಿ ಬೀಜ, ಆಮೇಲೆ ಜೋಳನೂ ಹಾಕಾಮಿ. ಮತ್ ಇದಕ್ ನೋಡಪ್ಪ ಒಂದ್ ಕಂಡೀಷನ್, ಇದಕ್ ಹಾಕಾಳಿಗ ನಾವ್ ಖೊಬಾ ಅವ್ರದೇ ಗೊಬ್ಬರ ಹಾಕದ ನೋಡಪ್ಪ ಅಂದ. ನಾ ಎಷ್ಟು ಎಕರೆಗೆ ಹಾಕ್ಬೇಕ್ರಿ ಅಷ್ಟಿಷ್ಟ ಅಂದ್ರೆ ನೋಡಪ್ಪ ಅವ್ರು ಎಷ್ಟು ಅದ ಅವ್ರ ಬಲ್ಲೆ ಒಂದು ಡಾಟಾ ಅದ, ಅದೇ ಡಾಟಾ ಪ್ರಕಾರ ನಾವು ನಡೆಯೋದು. ಡಾಟಾ ಏನ್ ಅವ್ರದ್ದು ಬಹಳ ಡಾಟಾ ಅಂದ್ರೆ ದೊಡ್ಡ ಡಾಟಾ ಇಲ್ಲ, ಅವ್ರದ್ದು ಸಣ್ಣ ಡಾಟಾ ಅದ ಅವ್ರದ್ದು. ಅದೇ ಡಾಟಾ ಪ್ರಕಾರ ನಾವು ಹೋದ್ರ ಇದರ ಅಪ್ ಬರ್ತದಲ್ಲಿ ಅನ್ಕಿಸಿ ಅವ ಹುತ್ಕಾರ ಕರ್ಸಿ ಹೇಳ್ದ, ನೋಡಪ್ಪ ಶೆಡ್ಜಿ ತೋ ಹಿಂಸ ಬೋಲೆ ಸೋಯ್ ಹಿಂಸ ಅವ 2-3 ದಿನಲಿಂದ ನನ್ ಬೆನ್ ಹತ್ತೇನ್ರಿ ಅವ ಹುತ್ಕಾರ. ಏನು ನಮ್ಗೆ ಇವತ್ತು ತೋಟಕ್ಕೆ ಬಂದಿರಿ, ತಮ್ದು ಬಹಳ ನಾವು ಋಣಿ ಆಗಿದ್ದೀವ್ರಿ ಅನ್ನೋರು. ಮತ್ ಇವ ಮುಂದೇನ್ ನಾವು ಬಿತ್ತನ್ಕೆ ಮಾಡ್ತಿದ್ದೀರಿ ಅನ್ನೋರು ಇಲ್ಲಿ ಅದರ ಬಗ್ಗೆ ಸ್ವಲ್ಪ ತಾವು ನಮ್ಮ ಹುತ್ಕಾರ ಅನ್ನೋದು ಇದು ಒಂದೇ ರಿಕ್ವೆಸ್ಟ್ ಅನ್ನೋರು. ಧನ್ಯವಾದ ರೀ, ಜೈ ಹಿಂದ್. मोहम्मद भाई, हाँ आप हमारे आलम के डीलर हैं. ನನ್ನ ತಾಯಿ ಭೂದೇವಿ ನಿನ್ನ ಪ್ರಾರ್ಥಿಸುತ್ತೇವೆ, ನಿನ್ನ ಮಡಿಲಲ್ಲಿ ಜೀವನದ ಬೀಜ ಬಿತ್ತುತ್ತೇವೆ. ನಿನ್ನ ಮಣ್ಣಿನಲ್ಲಿ ನಮ್ಮ ಜೀವನ ನೆಲೆಸಿದೆ, ನಿನ್ನ ಕಾಪಾಡಿದರೆ ನಮಗಾಗಿ ಆರೋಗ್ಯಕರ ಆಹಾರ ಬೆಳೆ. ನಾವು ಸಾವಯವ ಕೃಷಿಕರು, ಸಾವಯವ ನಮ್ಮ ಪ್ರಾರ್ಥನೆ. ನಮ್ಮ ಸಂಪ್ರದಾಯವನ್ನು ಮರೆತಿಲ್ಲ, ನಮ್ಮ ಭೂತಾಯಿ ಮರೆತಿಲ್ಲ. ಖೂಬಾ ಸಾಯಿಲ್ ಕಂಡೀಷನರ್ ಎಲ್ಲ ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಬಲವರ್ಧಿತವಾಗಿರುವ ಏಕೈಕ ಗೊಬ್ಬರ. ಸಸ್ಯದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ನೀಡುತ್ತದೆ, ವಿಸ್ತೃತ ಜೀವಿತಾವಧಿ ಹೊಂದಿದೆ. ತೇವಾಂಶವನ್ನು ಸಂಗ್ರಹಿಸಿ ನೀರಿನ ಕೊರತೆಯಲ್ಲಿಯೂ ತಾಪಮಾನ ಹೆಚ್ಚಾದರೂ ಹಸಿರು ಬೆಳೆ ಚೈತನ್ಯವನ್ನು ನೀಡುವ ಜೀವಧಾರೆ.
ಬೇರುಗಳ ನೇರ ಸಂಪರ್ಕಕ್ಕೆ ಬಂದರು. ಗೊಬ್ಬರ ಹಾಕಿದ ನಂತರ ನೀರು ಹಾಕುವುದು ತಡವಾದರೂ ಸಸ್ಯಗಳಿಗೆ ಯಾವುದೇ ಹಾನಿಕಾರಕ ಪರಿಣಾಮಗಳಿಲ್ಲ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಸಸ್ಯವು ಹವಾಮಾನ ಬದಲಾವಣೆಗಳು, ಕೀಟಗಳು ಮತ್ತು ರೋಗಗಳ ಸಂದರ್ಭದಲ್ಲಿ ತನ್ನನ್ನು ತಾನೇ ರಕ್ಷಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಕೂಪಸೈ ಕಂಡೀಷನರ್ ಯಾವುದೇ ಮಣ್ಣು, ನೀರು ಅಥವಾ ಹವಾಮಾನಕ್ಕೆ ಸೂಕ್ತ. ಎಲ್ಲ ಬೆಳೆಗಳಿಗೆ ವೆಚ್ಚ ಪರಿಣಾಮಕಾರಿ ಸಾವಯವ ಕೃಷಿ. ಬೇರೆ ಯಾವುದೇ ಗೊಬ್ಬರ ಬೇಕಿಲ್ಲ. ಕೂಪಸೈಲ್ ಬೂಸ್ಟರ್ ಬೀಜ ಸಂಸ್ಕರಣೆ, ಬೇರುಗಳ ಸುರಕ್ಷತೆ ಮತ್ತು ಬೆಳವಣಿಗೆಗೆ. ಕೂಪಕೂಟು ಮೋಟರ್ ಕಡಿಮೆ ಬೆಳಕಿನಲ್ಲಿ ಉಳಿಯುತ್ತೆ ಬೆಳವಣಿಗೆಯ ಸಹಕಾರ. ಹೂ ಬಿಡುವಿಕೆ, ಹೂ ಮತ್ತು ಹಣ್ಣು ಇಳುವರಿಯನ್ನು ಹೆಚ್ಚಿಸಲು. ನ್ಯಾಚುರಲ್ ಹಾರ್ಟಿಕಲ್ಚರ್ ನಮ್ಮ ಉದಾಯ ವಿಷವಲ್ಲ. ಗಿಡಮರಗಳಿಗೆ ಅಥವಾ ಅದರ ಹಣ್ಣುಗಳಿಗೆ ಎಂದಿಗೂ ವಿಷವಲ್ಲ. ನೈಸರ್ಗಿಕ ಕೀಟರೋಗ ತಡೆಗಟ್ಟುವ ಸಹಾಯಕ. ಇದಕ್ಕೆ ಜೊತೆಯಾಗಿ ಕೀಟರೋಗ ತಡೆಯಲು ಒಡನಾಡಿ ಸಸ್ಯಗಳನ್ನು ಬಳಸಿ. ಈ ಪರಿಸರ ನಮ್ಮ ಸ್ನೇಹಿತ, ನಮ್ಮ ಪೂರ್ವಜರ ಬುದ್ಧಿವಂತಿಕೆ. ಪರಿಸರ ಸ್ನೇಹಿಯಾಗಿರುವುದು ಎಂದರೆ ನಿಮ್ಮ ಪ್ರಯೋಜನಕ್ಕಾಗಿ ಪ್ರಕೃತಿಯನ್ನು ಬಳಸುವುದು, ಹಾಗೆಯೇ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು. ಆರೋಗ್ಯಕರ ಪೌಷ್ಟಿಕ ಆಹಾರವನ್ನು ಒದಗಿಸಿ ಅನ್ನದಾತ ಎಂಬ ಹೆಸರನ್ನು ಶ್ರೀಮಂತಗೊಳಿಸಿ. ಭೂದೇವಿ ಮಡಿಲಲ್ಲಿ ಭಾರತವು ಜಗತ್ತಿಗೆ ಆದರ್ಶವಾಗಲಿ. ಭೂದೇವಿಯ ಮಡಿಲಲ್ಲಿ ಸಾವಯವ ಕೃಷಿಯ ಪರಂಪರೆಯ ಬೆಳೆಯಲಿ. ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಆರೋಗ್ಯಕರ ಮಣ್ಣು ಉಳಿಯಲಿ, ಆರೋಗ್ಯಕರ ಆಹಾರ ಬೆಳೆಯಲಿ.